Program BA, Subject Psychology, Semester 4, Session number 24, Session number 24. Lifespan Development, Unit 2, Early Adulthood, ಜೀವಿತಾವಧಿಯ ವಿಕಾಸ, Unit 2, ಪೂರ್ವ ವಯಸ್ಕಾವಧಿ. Dear student, I am here Dr. Rekha MS, Assistant Professor, Department of Psychology, Government College for Women, ಮಂಡ್ಯ. ಪ್ರೀತಿಯ ವಿದ್ಯಾರ್ಥಿಗಳೇ, ನಾನು ಡಾಕ್ಟರ್ ರೇಖಾ MS, ಸಹಾಯಕ ಪ್ರಾಧ್ಯಾಪಕಿ, ಮನಃಶಾಸ್ತ್ರ ವಿಭಾಗ, ಮಹಿಳಾ ಸರ್ಕಾರಿ ಕಾಲೇಜು, ಮಂಡ್ಯ. Today the topic we are dealing with is non-marital lifestyles, in that gay and lesbian relationship and cohabitation. ಈ ದಿನ ನಾವು ವೈವಾಹಿಕವಲ್ಲದ ಜೀವನ ಶೈಲಿಯಲ್ಲಿ ಸಲ್ಲಂಗಕಾಮಿಗಳ ಸಂಬಂಧಗಳು ಮತ್ತು ಸಹಬಾಳ್ವೆ ಬಗ್ಗೆ ಹೆಚ್ಚು ಮಾಹಿತಿ ತಿಳ್ಕೊಳ್ಳೋಣ. ಪೂರ್ವ ವಯಸ್ಕಾವಧಿಯಲ್ಲಿ ಈ ವೈವಾಹಿಕವಲ್ಲದ ಜೀವನ ಶೈಲಿ ಅಥವಾ ಮದುವೆನೇ ಆಗದಿರುವಂತಹ ಒಂದು ಜೀವನ ಶೈಲಿ ಕಪಲ್ಸ್ನಲ್ಲಿ ಅಥವಾ ಈ ಒಂದು ದಂಪತಿಗಳಲ್ಲಿ ಮದುವೆ ಆಗದೇನೆ ಅವರಲ್ಲಿ ಕೆಲವೊಂದು ಜೀವನ ಶೈಲಿ ಅಂತ ಹೇಳಿದ್ರೆ ಸಲ್ಲಿಂಗಕಾಮಿಗಳು ಅಂತ ಏನು ಹೇಳ್ತೀವಿ, ಸಲ್ಲಿಂಗಕಾಮಿಗಳ ಸಂಬಂಧಗಳು ಯಾವ ರೀತಿ ಇರುತ್ತೆ ಮತ್ತು ಸಹಬಾಳ್ವೆ ಇವರಲ್ಲಿ ಯಾವ ರೀತಿ ಇರುತ್ತೆ ಅಂತ ನೋಡ್ತಾ ಹೋಗೋಣ ಮುಂದಿನ ಸ್ಲೈಡ್ಗಳಲ್ಲಿ. Non-marital lifestyle. Person choice may change during the course of adulthood into a different lifestyle. People may later and more break up their marriages because of more personal problems. We can see many of them will divorce and many become single parents. It might be because of divorce or death of any one of the partner. And we can also see the other remain childless. Some they may remarry. Some people they don't even go for the parenthood, and some people they just ignore the marriage, or some people they will remarry. Some people remain single, others live with the partner of either sex. Some married couples with separate careers have commuter marriages, sometimes called living apart together. ನಾನು ನಿಮಗೆ ಮುಂಚೆನೇ ಈ ಹಿಂದಿನ ಸೆಷನ್ಸ್ನಲ್ಲೆಲ್ಲ ಹೇಳಿದೆ, ನಾನ್ ಮ್ಯಾರಿಟಲ್ ಲೈಫ್ ಸ್ಟೈಲ್ ಅಥವಾ ವೈವಾಹಿಕವಲ್ಲದ ಜೀವನ ಶೈಲಿ ಈ ರೀತಿ ಇರುತ್ತೆ ಅನ್ನೋದನ್ನು ನಾನು ನಿಮಗೆ ಹೆಚ್ಚು ಮಾಹಿತಿ ಕೊಟ್ಟಿದ್ದೀನಿ. ಬ್ರೀಫಾಗಿ ನೋಡ್ತಾ ಹೋಗೋಣ ಏನಿದು ಅಂತ. ನಾನು ಮುಂಚೆನೇ ಹೇಳಿರೋ ಹಾಗೆ ಈ ಒಂದು ವೈವಾಹಿಕವಲ್ಲದ ಜೀವನ ಶೈಲಿ ಪಾಶ್ಚಿಮಾತ್ಯ ದೇಶಗಳಲ್ಲಿ ಹೆಚ್ಚಾಗಿ ನಾವು ನೋಡ್ಬೋದು, ಮತ್ತು ಹೆಚ್ಚಾಗಿ ಇದನ್ನು ಸ್ವೀಕೃತ ಮಾಡಿದ್ದಾರೆ. ಯಾಕೆ ಅಂತ ಹೇಳಿದ್ರೆ ಅಲ್ಲಿ ಈ ಫ್ಲೆಕ್ಸಿಬಿಲಿಟಿ ಹೆಚ್ಚಾಗಿದೆ, ಜೀವನ ಶೈಲಿಯಲ್ಲಿ ಫ್ಲೆಕ್ಸಿಬಿಲಿಟಿ ಅನ್ನೋದು ಹೆಚ್ಚಾಗಿದೆ. ಮತ್ತು ಈ ವಯಸ್ಕಾವಧಿಯಲ್ಲಿ ವಯಸ್ಕಾವಧಿಗಳು ಅಥವಾ ವಯಸ್ಕರು ತಕ್ಕ ಹಾಗೆ ಅವರ ಜೀವನಕ್ಕೆ ಅವರ ವಯಸ್ಸಿಗೆ ತಕ್ಕ ಹಾಗೆ ಅವರ ಒಂದು ಜೀವನ ಶೈಲಿನ ಬದಲಾವಣೆ ಮಾಡ್ಕೊಳ್ಳೋದನ್ನು ನಾವು ಹೆಚ್ಚಾಗಿ ನೋಡ್ಬೋದು. ಅಂದರೆ ಈಗ ಕೆಲವರು ಮದುವೆ ಆಗ್ಬೋದು, ಕೆಲವರು ಮದುವೆ ಆಗದೇ ಇರ್ಬೋದು, ಕೆಲವರು ಮದುವೆ ಆಗಿನೂ ಕೂಡ ಮಕ್ಕಳು ಇನ್ನೊಂದು ಮದುವೆಯಲ್ಲಿ ಮಾಡ್ಕೊಳ್ಳೋದಾಗಿರ್ಬೋದು. ಈ ರೀತಿ ಹಲವಾರು ಜೀವನ ಶೈಲಿಗಳನ್ನ ನಾವು ನೋಡ್ತಾ ಬರ್ತೀವಿ. ಎಸ್ಪೆಷಲಿ ಈ ರೀತಿ ಹೆಚ್ಚಾಗಿ ನಾವು ಕಾಣೋದು ಪಾಶ್ಚಿಮಾತ್ಯ ದೇಶಗಳಲ್ಲಿ. ಅದೇ ರೀತಿ ಇನ್ನೂ ನಾವು ನೋಡ್ಬೋದು, ಇಬ್ಬರಲ್ಲಿ ಇಬ್ಬರು ಪಾರ್ಟ್ನರ್ಸಲ್ಲಿ ಒಬ್ಬರೇ ಆಗೋಗ್ತಾರೆ. ಯಾಕೆ ಅಂತ ಹೇಳಿದ್ರೆ ಇಟ್ ಮೈಟ್ ಬಿ ಬಿಕಾಸ್ ಆಫ್ ದ ಡೈವರ್ಸ್, ವಿಚ್ಛೇದನದಿಂದ ಆಗಿರ್ಬೋದು, ಅಥವಾ ಒಬ್ಬ ಸಂಗಾತಿಯ ಮರಣದಿಂದ ಆಗಿರ್ಬೋದು, ಸಿಂಗಲ್ ಪೇರೆಂಟ್ ಅಥವಾ ಒಬ್ಬರೇ ಇರೋದಕ್ಕೆ ಜೀವನ ಮಾಡೋದಕ್ಕೆ ಶುರು ಮಾಡ್ತಾರೆ. ಕೆಲವರು ಈ ಪೇರೆಂಟ್ಹುಡ್ ಅಥವಾ ಪಿತೃತ್ವನೇ ಅವ್ರಿಗೆ ಇಷ್ಟ ಇರೋದಿಲ್ಲ, ಮಕ್ಕಳೇ ಮಾಡ್ಕೊಳ್ಳೋದಿಲ್ಲ ಅವರ ಜೀವನ ಉದ್ದುದ್ದಕ್ಕೂ. ಅಥವಾ ಕೆಲವರು ಮತ್ತೆ ಪುನರ್ವಿವಾಹ ಆಗೋದನ್ನು ಕೂಡ ನಾವು ನೋಡ್ತಾ ಹೋಗ್ಬೋದು. ಮತ್ತು ಕೆಲವರು ನಾವು ಹೇಳಿರೋ ಹಾಗೆ ಒಬ್ಬಂಟಿ ಜೀವನನ ಮಾಡ್ತಾ ಹೋಗ್ಬೋದು. ಯಾಕೆ ಅಂತ ಹೇಳಿದ್ರೆ ಅವ್ರಿಗೆ ಈ ಒಂಟಿ ಜೀವನ ಆರಾಮ ಅನ್ನಿಸ್ತಿದೆ, ಯಾವುದೇ ರೀತಿಯಾದ ಬೇರೆಯವರ ಒಂದು ಬೆಂಬಲ ಬೇಕಾಗಿಲ್ಲ ಅಂತ ಅನಿಸುತ್ತೆ, ಬೇರೆ ಒಂದು ಪಾರ್ಟ್ನರ್ ಬೇಕು ಅಂತ ಅನಿಸಿರೋದಿಲ್ಲ ಅವರ ಜೀವನದಲ್ಲಿ. ಆದ್ದರಿಂದ ಈ ಒಂದು ಒಂಟಿ ಜೀವನ ಅವರು ಸಂತೃಪ್ತಿಯಾಗಿ ಕಳೆಯೋದನ್ನು ಕೂಡ ನಾವು ನೋಡ್ತಾ ಹೋಗ್ಬೋದು. ಮತ್ತು ಇನ್ನು ಕೆಲವರು ಒಟ್ಟಿಗೆ ವಾಸಿಸ್ತಾ ಇರ್ತಾರೆ. ಕೆಲವೊಂದು ಸತಿ ಮದುವೆ ಆಗಿನೂ ಕೂಡ ಬೇರೆ ಬೇರೆ ಇರೋದನ್ನು ಕೂಡ ನಾವು ನೋಡ್ತಾ ಹೋಗ್ಬೋದು. ಹಲವಾರು ಕಾರಣಗಳಿಂದ ಅವರು ಬೇರೆ ಜೀವನ ಮಾಡ್ತಿರೋದು ಅಥವಾ ಬೇರೆ ಕಡೆ ವಾಸಿಸ್ತಾ ಇರೋದು ಇಬ್ಬರು ಪಾರ್ಟ್ನರ್ಸ್ ಕೂಡ ಅಥವಾ ಇಬ್ಬರು ದಂಪತಿಗಳು, ಅದನ್ನು ಕೂಡ ನಾವು ನೋಡ್ತಾ ಹೋಗ್ಬೋದು. ಒಟ್ಟಾರೆ ಹೇಳಬೇಕು ಅಂದರೆ ನಾನ್ ಮ್ಯಾರಿಟಲ್ ಲೈಫ್ ಸ್ಟೈಲ್ ಅಥವಾ ವೈವಾಹಿಕವಲ್ಲದ ಜೀವನ ಶೈಲಿ ಅಂದರೆ ಒಂದು ರೀತಿ ಒಬ್ಬಂಟಿಯಾಗಿ ಬದುಕೋದಾಗಿರ್ಬೋದು, ಅಥವಾ ಮದುವೆನೇ ಆಗದೇನೆ
ಒಟ್ಟಿಗೆ ಬದುಕೋದಾಗಿರ್ಬೋದು. ಅಂದರೆ ಅಲ್ಲಿ ಮದುವೆ ಅನ್ನೋ ಒಂದು ಆ ಗಂಟು ಇರೋದಿಲ್ಲ. ಮದುವೆ ಅನ್ನೋದೊಂದು ಸಾಂಪ್ರದಾಯಿಕ ಪದಗಳು ಅಲ್ಲಿರೋದಿಲ್ಲ. ಮದುವೆ ಆಗದೇನೆ ಎಲ್ಲ ರೀತಿಯಾದ ಸೌಕರ್ಯ, ಎಲ್ಲ ರೀತಿಯಾದ ಸೌಲಭ್ಯ, ಎಲ್ಲ ರೀತಿಯಾದ ತೃಪ್ತಿಯನ್ನು ಒಬ್ಬ ವ್ಯಕ್ತಿ ಹೊಂದುತ್ತಾ ಇದ್ದಾನೆ ಅಂತ ಹೇಳಿದ್ರೆ ಇದನ್ನು ನಾವು ವೈವಾಹಿಕವಲ್ಲದ ಜೀವನ ಶೈಲಿ ಅಂತಲೂ ಕೂಡ ಹೇಳ್ತಾ ಬರ್ಬೋದು. ಮುಂದಿನ ಸ್ಲೈಡ್ಗೆ ಹೋಗೋಣ. ನಾವು ಇಲ್ಲಿ ಹೆಚ್ಚಾಗಿ ಗೇ ಮತ್ತು ಲೆಸ್ಬಿಯನ್ ರಿಲೇಷನ್ಶಿಪ್ ಯಾವ ರೀತಿ ಇರುತ್ತೆ ಅಂತ ನೋಡ್ತಾ ಹೋಗೋಣ ಈ ಒಂದು ನಾನ್ ಮ್ಯಾರೈಟಲ್ ಲೈಫ್ ಸ್ಟೈಲ್ನಲ್ಲಿ. ಇನ್ ದಿಸ್ ನಾನ್ ಮ್ಯಾರೈಟಲ್ ಲೈಫ್ ಸ್ಟೈಲ್ ವಿಲ್ ಸಿ ಮೋರ್ ಅಬೌಟ್ ಗೇ ಆ್ಯಂಡ್ ಲೆಸ್ಬಿಯನ್ ರಿಲೇಷನ್ಶಿಪ್ಸ್. ಅಕಾರ್ಡಿಂಗ್ ಟು ದ ಸರ್ವೇಸ್, it is suggested that around 40 to 60% of gay men and 45 to 80% of lesbians in the United States are in romantic relationships. 8 to 28% of these couples have lived together for at least 10 years. In some ways, gays and lesbian relationships mirror heterosexual relationships. Gay and lesbian couples tend to be at least as satisfied with the relationship as heterosexual couples, though satisfaction tends to diminish over time. ನಾವು ಹಲವಾರು ಸಮೀಕ್ಷೆಗಳ ಪರವಾಗಿ ನಾವು ನೋಡ್ತಾ ಹೋಗ್ಬೋದು. ಸಮೀಕ್ಷೆಗಳು ಹೇಳೋ ಹಾಗೆ 40% ಪುರುಷ ಸಲಿಂಗಕಾಮಿಗಳು ಮತ್ತು 45% ಮಹಿಳಾ ಸಲಿಂಗಕಾಮಿಗಳು ಯುನೈಟೆಡ್ ಸ್ಟೇಟ್ಸ್ನಲ್ಲಿ ವಾಸಿಸ್ತಾ ಇರೋದನ್ನು ನಾವು ಕಾಣ್ಬೋದು. ಅದೇ ರೀತಿ 8-28% ದಂಪತಿಗಳು ಇವರು ಸಲಿಂಗಕಾಮಿಗಳ ಬಗ್ಗೆ ನಾನು ಹೇಳ್ತಾ ಇರೋದು. ಸಲಿಂಗಕಾಮಿಗಳು ಸುಮಾರು 10 ವರ್ಷಗಳ ಕಾಲದಿಂದನೂ ಕೂಡ ಇವರು ಪ್ರಣಯ ಸಂಬಂಧದಲ್ಲಿ ಜೊತೆಯಾಗಿರೋದನ್ನು ಕೂಡ ನಾವು ಇಲ್ಲಿ ನೋಡ್ತಾ ಹೋಗ್ಬೋದು. ಅಂತ ಹೇಳಿದ್ರೆ ಇಲ್ಲಿ ಈ ಸಲಿಂಗಕಾಮಿಗಳು ಗೇ ಆ್ಯಂಡ್ ಲೆಸ್ಬಿಯನ್ ಅವರು ಪುರುಷರಾಗಿರ್ಬೋದು, ಮಹಿಳೆಯರಾಗಿರ್ಬೋದು, ಈ ಸಲಿಂಗಕಾಮಿಗಳು ಭಿನ್ನ ಲಿಂಗ ಸಂಬಂಧ ಅಥವಾ ಸಂಗಾತಿಗೆ ಕಂಪೇರ್ ಮಾಡಿದ್ರೆ ಒಂದು ರೀತಿಯಾದ ಒಂದು ತೃಪ್ತಿಕರವಾದ ಜೀವನನ ನಡೆಸ್ತಾ ಇದ್ದಾರೆ ಅಂತ ನಾವು ಹೇಳ್ತಾ ಹೋಗ್ಬೋದು. ಅಂದರೆ ಈ ತೃಪ್ತಿಕರವಾದ ಜೀವನ ಪರ್ಮನೆಂಟಾಗಿ ಇದು ಹೀಗೆ ಉಳಿಯುತ್ತೆ ಅಂತಲೂ ಕೂಡ ನಾವು ಹೇಳಲಿಕ್ಕಾಗೋದಿಲ್ಲ. ಯಾಕೆ ಅಂತ ಹೇಳಿದ್ರೆ ಕಾಲಾಂತರದಲ್ಲಿ ಅಥವಾ ಕಾಲ ಕಳೆದಂತೆ ಈ ಒಂದು ತೃಪ್ತಿ ಕಡಿಮೆ ಆಗೋದನ್ನು ಕೂಡ ಸಮೀಕ್ಷೆಗಳು ಹೇಳ್ತಾ ಹೋಗುತ್ತೆ. ಒಟ್ಟಾರೆ ಹೇಳಬೇಕು ಅಂದರೆ ಈ ಒಂದು ಸಲಿಂಗಕಾಮಿಗಳು ಅಂತ ಹೇಳಿದ್ರೆ ಒಂದೇ ರೀತಿಯ ಲಿಂಗ ಇರುವಂತಹ ದಂಪತಿಗಳು ಅಂತ ಅರ್ಥ. ಅದು ಪುರುಷರೇ ಆಗ್ಬೋದು ಅಥವಾ ಮಹಿಳೆಯರೇ ಒಟ್ಟಿಗೆ ಇರೋದನ್ನು ನಾವು ನೋಡ್ತಾ ಹೋಗ್ಬೋದು. ಭಿನ್ನ ಲಿಂಗ ಅಂತ ಹೇಳಿದ್ರೆ ಹೆಟಿರೋಸೆಕ್ಷುವಲ್ ಅಂತ ಹೇಳ್ತೀವಿ, ಸಲ್ಲಿಂಗ ಅಂತ ಹೇಳಿದ್ರೆ ಹೋಮೋಸೆಕ್ಷುವಲ್ಸ್ ಅಂತ ಹೇಳ್ತಾ ಹೋಗ್ತೀವಿ. ಅಂದರೆ ಒಂದೇ ಲಿಂಗದವರು ಎಲ್ಲ ರೀತಿಯಾದ ಒಂದು ಪ್ರಣಯ ಸಂಬಂಧಗಳಲ್ಲಿ ಒಟ್ಟಿಗೆ ಇರೋದನ್ನು, ಸುಮಾರು ವರ್ಷಗಳು ಒಟ್ಟಿಗೆ ಇರೋದನ್ನು, ಒಬ್ಬರೊಬ್ಬರು ತುಂಬ ಇಷ್ಟಪಡೋದನ್ನು, ದಂಪತಿಗಳಂತೆ ಇಬ್ಬರು ಪ್ರೀತಿಸೋದನ್ನು ನಾವು ಸಲ್ಲಿಂಗಕಾಮಿಗಳು ಅಂತ ಹೇಳ್ತಾ ಹೋಗ್ತೀವಿ. ಹಾಗೆಯೇ ಸಮೀಕ್ಷೆಗಳು ಹೇಳೋ ಹಾಗೆ ಈ ವಿಭಿನ್ನ ಲಿಂಗ ಸಂಬಂಧ ಅಥವಾ ವಿಭಿನ್ನ ಲಿಂಗ ಸಂಗಾತಿಗಳಿಗೆ ಕಂಪೇರ್ ಮಾಡಿದ್ರೆ ಸಲ್ಲಿಂಗಕಾಮಿಗಳಲ್ಲೂ ಕೂಡ ಒಂದು ತೃಪ್ತಿಕರ ಜೀವನನ ನಾವು ನೋಡ್ಬೋದು. ಯಾಕೆ ಅಂತ ಹೇಳಿದ್ರೆ ಸಮೀಕ್ಷೆಗಳು ಹೇಳೋ ಹಾಗೆ ಸುಮಾರು ಜನ 10 ವರ್ಷಗಳ ಬಳಿಕನೂ ಕೂಡ ಅವರು ಇನ್ನೂ ಜೊತೆಯಾಗಿ ಇರೋದು, ಈ ಸಲಿಂಗಕಾಮಿಗಳು ತೃಪ್ತಿಕರ ಜೀವನನ ನಡೆಸ್ತಿರೋದು ನಾವು ನೋಡ್ತಾ ಇದ್ದೀವಿ. ಆದರೆ ಒಂದು ನೆನ್ಪಿಟ್ಕೊಳ್ಳಿ, ಈ ಒಂದು ಸಲ್ಲಿಂಗತೆ ಅಥವಾ ಈ ಸಲ್ಲಿಂಗಕಾಮಿಗಳು ಹೋಮೋಸೆಕ್ಷುವಲ್ ರಿಲೇಷನ್ಶಿಪ್ ಅಂತ ಏನು ಹೇಳ್ತೀವಿ, ಇದು ಕಾಲ ಕಳೆದಂತೆ ಅದರ ಒಂದು ತೃಪ್ತಿ ಕಡಿಮೆ ಆಗ್ತಾ ಹೋಗುತ್ತೆ. ಮುಂದಿನ ಸ್ಲೈಡ್ಗೆ ಹೋಗೋಣ. The factors that predict the quality of both homosexual and heterosexual relationships are personality traits, perception of the relationship with the partners, and the social support they are getting. Indeed, committed same-sex relationships are hardly distinguishable in quality from committed heterosexual relationships. ಸಲಿಂಗಕಾಮಿ ಮತ್ತು ಭಿನ್ನ ಲಿಂಗ ಕಾಮಿಗಳ ಸಂಬಂಧಗಳ ಗುಣಲಕ್ಷಣಗಳನ್ನ ಊಹಿಸುವಂತಹ ಅಂಶಗಳ ಕಡೆಗೆ ನಾವು ಗಮನ ಹರಿಸೋಣ. ಈ ಒಂದು ಸಲಿಂಗಕಾಮಿ ಮತ್ತು ಭಿನ್ನ ಲಿಂಗ ಸಂಬಂಧಗಳ ಬಗ್ಗೆ ಏನು ಅಂತ ಹೇಳಿದ್ರೆ, ಮೊದಲನೇದಾಗಿ ಅವರ ಒಂದು ವೈಯಕ್ತಿಕ ಗುಣಲಕ್ಷಣಗಳು.
ವೈಯಕ್ತಿಕ ಗುಣಲಕ್ಷಣಗಳು ಅಂತ ಅಂದ ಕೂಡಲೇ ವೈಯಕ್ತಿಕ ಗುಣಲಕ್ಷಣಗಳು ಈ ಸಲ್ಲಿಂಗಕಾಮಿಗಳಲ್ಲಿ ಒಂದೇ ರೀತಿ ಇರೋದನ್ನು ನಾವು ನೋಡ್ತಾ ಹೋಗ್ಬೋದು. ಭಿನ್ನ ಲಿಂಗದಕ್ಕಿಂತ ಸಲ್ಲಿಂಗಕಾಮಿಗಳಲ್ಲಿ ಒಂದೇ ರೀತಿಯಾದ ಒಂದು ಅಭಿರುಚಿ ಆಗಿರ್ಬೋದು, ಒಂದೇ ರೀತಿಯಾದ ಕೌಶಲ್ಯ, ಒಂದೇ ರೀತಿಯಾದ ಒಂದು ವೇಳಾಪಟ್ಟಿಯಂತೆ ಆಗುವಂತಹ ಕೆಲವೊಂದು ವರ್ತನೆಗಳಾಗಿರ್ಬೋದು, ಒಂದು ರೀತಿಯಾದ ಒಂದೇ ರೀತಿಯಾಗಿ ಅವರು ತೊಡಗಿರ್ತಾರೆ ಅವರ ಜೀವನದಲ್ಲಿ. ಪರ್ಸ್ನಾಲಿಟಿ ಟ್ರೇಟ್ಸ್ ಒಂದೇ ರೀತಿ ಇರುತ್ತೆ. ಅದೇ ರೀತಿ ಪರ್ಸೆಪ್ಷನ್ ಆಫ್ ರಿಲೇಷನ್ಶಿಪ್ ಬೈ ದ ಪಾರ್ಟ್ನರ್ಸ್, ಪಾಲುದಾರರಿಂದ ಸಂಬಂಧದ ಗ್ರಹಿಕೆ ಯಾವ ರೀತಿ ಇದೆ ಅದರ ಮೇಲೂ ಕೂಡ ಅವರಿಬ್ಬರ ಒಂದು ರಿಲೇಷನ್ಶಿಪ್ ಕ್ವಾಲಿಟಿ ಅಥವಾ ಆ ಒಂದು ಸಂಬಂಧಗಳ ಗುಣಮಟ್ಟ ಡಿಪೆಂಡ್ ಆಗುತ್ತೆ. ಇದರ ಜೊತೆಗೆ ದ ವೇ ದೇ ಕಮ್ಯುನಿಕೇಟ್, ಯಾವ ರೀತಿ ಅವರು ಸಂವಹನ ನಡೆಸ್ತಾರೆ, ಸಂವಹನ ವಿಧಾನಗಳು ಯಾವ ರೀತಿ ಇದೆ ಅದು ಕೂಡ ಡಿಪೆಂಡ್ ಆಗ್ತಾ ಹೋಗುತ್ತೆ. ಮತ್ತು ರಿಸಾಲ್ವಿಂಗ್ ಕಾನ್ಫ್ಲಿಕ್ಟ್ ಅಂತ ನಾವು ಹೇಳ್ತಾ ಹೋಗ್ತೀವಿ. ರಿಸಾಲ್ವಿಂಗ್ ಕಾನ್ಫ್ಲಿಕ್ಟ್ ಅಂತ ಹೇಳಿದ್ರೆ ಸಂಘರ್ಷಗಳು ಆದಾಗ ಅಥವಾ ಕೆಲವೊಂದು ಕಾನ್ಫ್ಲಿಕ್ಟ್ ಘರ್ಷಣೆಗಳು ಆದಾಗ ಈ ಘರ್ಷಣೆಗಳನ್ನ ಅಥವಾ ಸಂಘರ್ಷಗಳನ್ನ ಯಾವ ರೀತಿ ಇವರಿಬ್ಬರು ಪರಿಹರಿಸ್ತಾರೆ, ಯಾವ ರೀತಿಯಾದ ಪರಿಹರಿಸುವ ಒಂದು ಅಬಿಲಿಟಿ ಇದೆ ಅದನ್ನು ಕೂಡ ಈಕ್ವಾಲಿಟಿ ಹೇಳ್ತಾ ಹೋಗುತ್ತೆ. ಇದರ ಜೊತೆಗೆ ಸೋಷಿಯಲ್ ಸಪೋರ್ಟ್ ಅಂತ ಹೇಳಿದ್ರೆ ಸಾಮಾಜಿಕ ಬೆಂಬಲ ಆಬ್ವಿಯಸ್ಲಿ ನಾವು ನೋಡಿರೋ ಹಾಗೆ ಈ ಸಲ್ಲಿಂಗಕಾಮಿಗಳಿಗಿಂತ ಭಿನ್ನ ಲಿಂಗ ಅಥವಾ ಹೆಟಿರೋಸೆಕ್ಷುವಲ್ ರಿಲೇಷನ್ಶಿಪ್ ಅಂತ ಏನು ಹೇಳ್ತೀವಿ ಅದು ಯಾವ ರೀತಿ ನಮ್ಮ ಒಂದು ಸಂಸ್ಕೃತಿಯಲ್ಲಿ ಅದೇ ಸ್ವೀಕಾರ ಆಗಿರೋದ್ರಿಂದ ಈ ಒಂದು ಭಿನ್ನ ಲಿಂಗ ಸಂಬಂಧಗಳಿಗೆ ಸಾಮಾಜಿಕ ಬೆಂಬಲ ಹೆಚ್ಚಾಗಿರೋದನ್ನು ಕೂಡ ನಾವು ನೋಡ್ತಾ ಹೋಗ್ತೀವಿ. ಇನ್ನು ಮುಂದೆ ಹೇಳಬೇಕು ಅಂದರೆ ನಾವು ಭಿನ್ನಲಿಂಗಿಯ ಸಂಬಂಧದಿಂದ ಒಂದೇ ರೀತಿಯ ಲೈಂಗಿಕ ಸಂಬಂಧದಲ್ಲಿ ಗುಣಮಟ್ಟದಲ್ಲಿ ವ್ಯತ್ಯಾಸಗಳನ್ನು ನಾವು ಕಾಣ್ತಾ ಹೋಗ್ಬೋದು. ಅಂದರೆ ಆ ಕ್ವಾಲಿಟಿ ಅಂತ ಏನು ಹೇಳ್ತೀವಿ, ಭಿನ್ನಲಿಂಗ ಆಗಿರ್ಬೋದು ಅಥವಾ ಒಂದೇ ರೀತಿಯಾದ ಲಿಂಗ ಆಗಿರ್ಬೋದು, ಇವರ ಒಂದು ಲೈಂಗಿಕ ಸಂಬಂಧಗಳಲ್ಲಿ ಅಥವಾ ಆ ಸೆಕ್ಷುವಲ್ ರಿಲೇಷನ್ಶಿಪ್ನಲ್ಲಿ ಖಂಡಿತವಾಗಿ ಕೆಲವೊಂದು ಗುಣಮಟ್ಟದ ವ್ಯತ್ಯಾಸಗಳನ್ನ ನಾವು ಕಾಣ್ತಾ ಹೋಗ್ತೀವಿ. ಒಟ್ಟಾರೆ ಹೇಳಬೇಕು ಅಂತ ಹೇಳಿದ್ರೆ ಈ ಭಿನ್ನಲಿಂಗ ಆಗಿರ್ಬೋದು ಅಥವಾ ಸಲ್ಲಿಂಗ ಕಾಮಿಗಳ ಒಂದು ಸಂಬಂಧಗಳಾಗಿರ್ಬೋದು, ಖಂಡಿತ ಇದರಲ್ಲಿ ನಾವು ವ್ಯತ್ಯಾಸಗಳನ್ನ ನಾವು ನೋಡ್ತಾ ಹೋಗ್ತೀವಿ. ಮತ್ತೆ ನಾನು ವ್ಯತ್ಯಾಸನ ರಿಪೀಟ್ ಮಾಡ್ತೀನಿ. ಒಂದು ಅವರ ವ್ಯಕ್ತಿತ್ವದ ಗುಣಗಳಾಗಿರ್ಬೋದು, ಅವರ ಪಾಲುದಾರರ ಸಂಬಂಧದ ಗ್ರಹಿಕೆಗಳಾಗಿರ್ಬೋದು, ಅವರ ಸಂವಹನ ನಡೆಸುವಂತಹ ಒಂದು ವಿಧಾನಗಳಾಗಿರ್ಬೋದು, ಮತ್ತು ಸಮಸ್ಯೆಗಳಿಗೆ ಒಳಗಾದಾಗ, ಘರ್ಷಣೆಗಳಿಗೆ ಒಳಗಾದಾಗ ಘರ್ಷಣೆನ ಹೇಗೆ ಪರಿಹರಿಸ್ತಾರೆ ಅದಾಗಿರ್ಬೋದು, ಅಥವಾ ಸಾಮಾಜಿಕ ಬೆಂಬಲ ಆಗಿರ್ಬೋದು, ಇದೆಲ್ಲನೂ ಕೂಡ ಸಲ್ಲಿಂಗಕಾಮಿ ಮತ್ತು ಭಿನ್ನಲಿಂಗಕಾಮಿಗಳ ಸಂಬಂಧದಲ್ಲಿ ಕೆಲವೊಂದು ವ್ಯತ್ಯಾಸಗಳನ್ನು ನಾವು ನೋಡ್ತಾ ಹೋಗ್ಬೋದು. ಮುಂದಿನ ಸ್ಲೈಡ್ಗೆ ಹೋಗೋಣ. ಡಿಫ್ರೆನ್ಸಸ್ ಬಿಟ್ವೀನ್ ಗೇ ಆ್ಯಂಡ್ ಲೆಸ್ಬಿಯನ್ ರಿಲೇಷನ್ಶಿಪ್ಸ್ ಆರ್ ಕಪಲ್ಸ್ ಆ್ಯಂಡ್ ಹೆಟಿರೋಸೆಕ್ಷುವಲ್ ಕಪಲ್ಸ್ also have emerged from research. Gay and lesbian couples are more likely than heterosexual couples to negotiate household chores. They tend to resolve conflicts in a more positive atmosphere than heterosexual couples do. Gay and lesbian relationships are less stable than heterosexual relationships, mainly due to lack of institutional support or lack of institutions support. ಒಂದು ಗೇ ಮತ್ತು ಲೆಸ್ಬಿಯನ್ ಅಥವಾ ಸಲ್ಲಿಂಗಕಾಮಿಗಳು ಮತ್ತು ಭಿನ್ನಲಿಂಗಕಾಮಿಗಳಲ್ಲಿ ಇರುವಂತಹ ವ್ಯತ್ಯಾಸಗಳನ್ನ ಕೆಲವೊಂದು ರಿಸರ್ಚ್ ಹೇಳೋ ಪ್ರಕಾರ ಏನು ವ್ಯತ್ಯಾಸಗಳು ಅಂತ ಕೆಲವೊಂದು ರಿಸರ್ಚ್ ಕೂಡ ಹೇಳ್ತಾ ಬಂದಿದೆ. ಏನು ಅಂತ ಹೇಳಿದ್ರೆ, ಮೊದಲನೇದಾಗಿ ಈ ಒಂದು ಗೇ ಮತ್ತು ಲೆಸ್ಬಿಯನ್ ಕಪಲ್ಸ್ ಆರ್ ಮೋರ್ ಲೈಕ್ಲಿ ದ್ಯಾನ್ ಹೆಟಿರೋಸೆಕ್ಷುವಲ್ ಕಪಲ್ಸ್ ಟು ನೆಗೋಷಿಯೇಟ್ ದ ಹೌಸ್ ಹೋಲ್ಡ್ ಕೋರ್ಸ್ ಅಂತ ಹೇಳಿದ್ರೆ, ಈ ಮನೆ ಕೆಲಸದ ಒಂದು ಸಮಾಲೋಚನೆಗಳಾಗಿರ್ಬೋದು, ಮನೆ ಕೆಲಸದ ಕೆಲವೊಂದು ಕಾರಕಗಳಾಗಿರ್ಬೋದು, ಈ ರೀತಿ ಘರ್ಷಣೆಗಳು ಉಂಟಾದಾಗ ಭಿನ್ನಲಿಂಗ ಪಾರ್ಟ್ನರ್ಸ್ಗಿಂತ ಕಪಲ್ಸ್ಗಿಂತ ಈ ಒಂದು ಸಲ್ಲಿಂಗ ಸಂಬಂಧಗಳಲ್ಲಿ ಇರುವಂತಹ ಕಪಲ್ಸ್ ಬೇಗ ಚೆನ್ನಾಗಿ ಈ ಒಂದು ಹೌಸ್ ಹೋಲ್ಡ್ ಕೋರ್ಸ್ನ ಅವರು ಒಂಥರ ಪ್ರಾಬ್ಲಮ್ನ ಸಾಲ್ವ್ ಮಾಡ್ತಾ ಹೋಗ್ತಾರೆ ಅಂತ ಹೇಳ್ತಾ ಹೋಗ್ಬೋದು. ಯಾಕೆ ಅಂತ ಹೇಳಿದ್ರೆ, ಅವರಲ್ಲಿ ಒಂದೇ ರೀತಿಯಾದ ಒಂದು ಅಭಿರುಚಿ ಇರುತ್ತೆ, ಒಂದೇ ರೀತಿಯಾದ ಕೌಶಲ್ಯ ಇರುತ್ತೆ, ಒಂದೇ ರೀತಿಯಾದ ಒಂದು ವೇಳಾಪಟ್ಟಿಯಂತೆ ಅವರು ಬದುಕ್ತಾ ಇರೋದ್ರಿಂದ ಅವರು ಈ ಮನೆ ಕೆಲಸದ ಕೆಲವೊಂದು ಸಮಾಲೋಚನೆಗಳಾಗಿರ್ಬೋದು, ಸಮಸ್ಯೆಗಳಾಗಿರ್ಬೋದು, ಇದನ್ನು ಅವರು ಪಾಸಿಟಿವ್ ಆಗಿ ಬಗೆಹರಿಸ್ತಾ ಹೋಗ್ತಾರೆ. ಅದೇ ರೀತಿ ಹೆಟಿರೋಸೆಕ್ಷುವಲ್ ಕಪಲ್ಸ್ನ ನಾವು ತಗೊಂಡಾಗ ಅಥವಾ ಭಿನ್ನಲಿಂಗ ಕಪಲ್ಸ್ನ ನಾವು ತಗೊಂಡಾಗ ಅವರಲ್ಲಿ ಸಮಸ್ಯೆಗಳು ಆಗೋದು ಹೆಚ್ಚು ಅಂತ ನಾವು ನೋಡ್ತಾ ಹೋಗ್ಬೋದು. ಇನ್ನೊಂದು,
They tend to resolve conflicts in a more positive atmosphere than heterosexual couples. ಯಾವುದೇ ರೀತಿಯಾದ ಸಮಸ್ಯೆಗಳು ಎದುರಾದಲ್ಲಿ, ಯಾವುದೇ ರೀತಿಯಾದ ಒಂದು ಘರ್ಷಣೆಗಳಿಗೆ ಈ ಒಬ್ಬ ಸಲ್ಲಿಂಗಕಾಮಿಗಳು ಅಥವಾ ಭಿನ್ನಲಿಂಗಕಾಮಿಗಳು ಎದುರಾದಲ್ಲಿ ಸಲ್ಲಿಂಗಕಾಮಿಗಳು ಈ ಘರ್ಷಣೆಗಳನ್ನ ಅವರು ಪಾಸಿಟಿವ್ ವೇನಲ್ಲಿ ಅವರು ರಿಸಾಲ್ವ್ ಮಾಡಲಿಕ್ಕೆ, ಕಡಿಮೆ ಮಾಡಲಿಕ್ಕೆ ನೋಡ್ತಾರೆ. ಯಾಕೆ ಅಂತ ಹೇಳಿದ್ರೆ, ನಾನು ನಿಮಗೆ ಆಗಲೇ ಹೇಳಿರೋ ಹಾಗೆ ಇವರ ಅಭಿರುಚಿಗಳು, ಕೌಶಲ್ಯಗಳು ಒಂದೇ ರೀತಿ ಇರೋದ್ರಿಂದ ಭಿನ್ನಲಿಂಗ ಸಂಬಂಧ ಕಪಲ್ಸ್ಗೆ ಕಂಪೇರ್ ಮಾಡಿದ್ರೆ ಈ ಒಂದು ಸಲ್ಲಿಂಗಕಾಮಿಗಳ ಸಂಬಂಧಗಳಲ್ಲಿ ನಾವು ಹೆಚ್ಚಿನ ಒಂದು ಹೊಂದಾಣಿಕೆ ನಾವು ನೋಡ್ತಾ ಹೋಗ್ಬೋದು. ಆದ್ದರಿಂದ ಘರ್ಷಣೆಗಳು ಅಷ್ಟಾಗಿ ಆಗೋದಿಲ್ಲ. ಅಕಸ್ಮಾತ್ ಘರ್ಷಣೆಗಳು ಆದಲ್ಲೂ ಕೂಡ ಅದನ್ನು ಬೇಗ ಅವರು ನಿವಾರಿಸ್ಕೊಳ್ಳುವಂತಹ ಸಾಮರ್ಥ್ಯ ಇವರಲ್ಲಿ ಇರುತ್ತೆ. ಇನ್ನೊಂದು ಹೇಳೋ ಹಾಗೆ, ಗೇ ಮತ್ತು ಲೆಸ್ಬಿಯನ್ ರಿಲೇಷನ್ಶಿಪ್ಸ್ ಆರ್ ಲೆಸ್ ಸ್ಟೇಬಲ್ ದ್ಯಾನ್ ಹೆಟಿರೋಸೆಕ್ಷುವಲ್ ರಿಲೇಷನ್ಶಿಪ್, ಮೇನ್ಲಿ ಡ್ಯೂ ಟು ಲ್ಯಾಕ್ ಆಫ್ ಇನ್ಸ್ಟಿಟ್ಯೂಷನಲ್ ಸಪೋರ್ಟ್ ಅಂತಲೂ ಕೂಡ ನಾವು ಹೇಳ್ತಾ ಹೋಗ್ತೀವಿ. ಅಂತ ಹೇಳಿದ್ರೆ, ಈ ಒಂದು ಸಲ್ಲಿಂಗಕಾಮಿಗಳ ಸಂಬಂಧವು ಸಾಂಸ್ಥಿಕ ಬೆಂಬಲದ ಕೊರತೆಯಿಂದಾಗಿ ಈ ಒಂದು ಭಿನ್ನ ಲಿಂಗ ಸಂಬಂಧಿತ ರಿಲೇಷನ್ಶಿಪ್ ಅಂತ ಏನು ಹೇಳ್ತೀವಿ, ಇವರಿಗೆ ಹೋಲಿಸಿದ್ರೆ ಇದು ಕಡಿಮೆ ಸ್ಥಿರವಾಗಿರುತ್ತದೆ ಅಂತ ನಾವು ಹೇಳ್ತಾ ಹೋಗ್ತೀವಿ. ಮತ್ತೆ ನಾನು ರಿಪೀಟ್ ಮಾಡ್ತೀನಿ, ಸಲ್ಲಿಂಗಕಾಮಿ ಸಂಬಂಧವು ಸಾಂಸ್ಥಿಕ ಬೆಂಬಲದ ಕೊರತೆಯಿಂದಾಗಿ ಭಿನ್ನ ಲಿಂಗಕ್ಕಿಂತ ಇವರ ಒಂದು ರಿಲೇಷನ್ಶಿಪ್ ಸಂಬಂಧ ಕಡಿಮೆ ಸ್ಥಿರವಾಗಿರುತ್ತೆ ಅಂತಲೂ ಕೂಡ ನಾವು ಹೇಳ್ತಾ ಹೋಗ್ಬೋದು. ಹಾಗೆ ಘರ್ಷಣೆಗೆ ಒಳಗಾದಾಗ ಘರ್ಷಣೆಗಳನ್ನು ಹೆಚ್ಚು ಸಕಾರಾತ್ಮಕವಾಗಿ ಈ ಒಂದು ಸಲ್ಲಿಂಗಕಾಮಿಯವರು ಪರಿಹರಿಸುತ್ತಾರೆ ಅಂತಲೂ ಕೂಡ ನಾವು ಹೇಳ್ತಾ ಹೋಗ್ಬೋದು. ಮುಂದಿನ ಸ್ಲೈಡ್ಗೆ ಹೋಗೋಣ. The Netherlands was the first country to legalize same-sex marriage in 2001. Belgium followed suit in 2003 and Spain and Canada in 2005. By 2005, 16 European countries had recognized civil unions or domestic partnerships in which couple have some of the economic and other benefits, rights and responsibilities of the marriage. ನಾವಿಲ್ಲಿ ನೋಡೋ ಹಾಗೆ ರಿಸರ್ಚ್ ಅಥವಾ ಕೆಲವೊಂದು ವ್ಯೂಸ್ ಅಥವಾ ಪರ್ಸೆಪ್ಷನ್ ಪ್ರಕಾರ, on the basis of the research and the views of similarity between the same-sex and heterosex relationship, APA has declared it unfair and discriminatory to deny same-sex couples legal access to civil ಅಂತಲೂ ಕೂಡ ಹೇಳ್ತಾರೆ. ಅಂದರೆ ಸಲ್ಲಿಂಗ ಮತ್ತು ಭಿನ್ನಲಿಂಗಿಯ ಸಂಬಂಧದ ನಡುವಿನ ಸಾಮ್ಯತೆಗಳ ಸಂಶೋಧನೆ ಮತ್ತು ದೃಷ್ಟಿಕೋನದ ಆಧಾರದ ಮೇಲೆ APA, ಅಮೇರಿಕನ್ ಸೈಕಾಲಜಿಕಲ್ ಅಸೋಸಿಯೇಷನ್, ಸಲ್ಲಿಂಗ ದಂಪತಿಗಳಿಗೆ ನಾಗರಿಕ ಹಕ್ಕುಗಳಿಗೆ ಕಾನೂನು ಪ್ರವೇಶವನ್ನು ನಿರಾಕರಿಸುವುದು ಅನ್ಯಾಯ ಮತ್ತು ತಾರತಮ್ಯ ಎಂದು ಘೋಷಿಸಲಾಗಿದೆ. ರಿಪೀಟ್ ಮಾಡ್ತೀನಿ, ಸಲ್ಲಿಂಗ ಮತ್ತು ಭಿನ್ನಲಿಂಗಿಯ ಸಂಬಂಧದ ನಡುವಿನ ಸಾಮ್ಯತೆಗಳ ಸಂಶೋಧನೆ ಮತ್ತು ದೃಷ್ಟಿಕೋನದ ಆಧಾರದ ಮೇಲೆ APA ಅಥವಾ ಅಮೇರಿಕನ್ ಸೈಕಾಲಜಿಕಲ್ ಅಸೋಸಿಯೇಷನ್ ಸಲ್ಲಿಂಗ ದಂಪತಿಗಳಿಗೆ ನಾಗರಿಕ ಹಕ್ಕುಗಳಿಗೆ ಕಾನೂನು ಪ್ರವೇಶವನ್ನು ನಿರಾಕರಿಸುವುದು ಅನ್ಯಾಯ ಮತ್ತು ತಾರತಮ್ಯ ಎಂದು ಘೋಷಿಸಿದ್ದಾರೆ. ಅದರ ಜೊತೆಗೆ ನೆದರ್ಲ್ಯಾಂಡ್ಸ್ನಲ್ಲಿ ನಾವು ಹೇಳೋ ಹಾಗೆ ಮೊದಲು ಈ ಒಂದು ಕಾಮಿಗೆ ಈ ಕಾನೂನು ವಿವಾಹ ಆಗೋದನ್ನು ಒಂದು ಕಾನೂನುಬದ್ಧವಾಗಿ ಅವರು ಮಾಡ್ತಾ ಹೋದರು 2001ನೇ ಇಸ್ವಿನಲ್ಲಿ. ಅಂದರೆ ಸೇಮ್ ಸೆಕ್ಸ್ ಮ್ಯಾರೇಜ್ನ ಅವರು ಒಪ್ಕೊಂಡ್ರು, ಅಕ್ಸೆಪ್ಟ್ ಮಾಡಿದ್ರು ಅಂತಲೂ ಕೂಡ ನಾವು ಹೇಳ್ಬೋದು. ಯಾಕಂದರೆ ಇದು ಕಾನೂನುಬದ್ಧಗೊಳಿಸಿದ್ರು ಈ ರೀತಿಯಾದ ಒಂದು ಮದುವೆನ ಅಂತಲೂ ಕೂಡ ನಾವು ಹೇಳ್ತಾ ಬಂದರು. ನಿಧಾನಕ್ಕೆ ಬೆಲ್ಜಿಯಂ ಆಗಿರ್ಬೋದು, ಸ್ಪೇನ್ ಆಗಿರ್ಬೋದು ಅಥವಾ ಕೆನಡಾದಲ್ಲಾಗಿರ್ಬೋದು ಇದು ಫಾಲೋ ಮಾಡ್ತಾ ಬಂದರು. ಅದೇ ರೀತಿ ಈ 16 ಯುರೋಪಿಯನ್ ಕಂಟ್ರೀಸ್ನಲ್ಲೂ ಕೂಡ ಈ ರೀತಿಯಾದ ಒಂದು ಡೊಮೆಸ್ಟಿಕ್ ರಿಲೇಷನ್ಶಿಪ್ನ ರೆಕಗ್ನೈಸ್ ಮಾಡಿದ್ರು. ಈ ರೀತಿಯಾದ ಒಂದು ರಿಲೇಷನ್ಶಿಪ್ ಸಂಬಂಧ ಮದುವೆ ಆಗ್ಬೋದು, ಮದುವೆಗೆ ಒಂದು ದಾರಿ ಮಾಡಿಕೊಡ್ಬೋದು. ಯಾಕೆ ಅಂತ ಹೇಳಿದ್ರೆ ಇವ್ರಿಗೆ ಒಂದು ಎಕನಾಮಿಕ್ ರೈಟ್ಸ್ ಆಗಿರ್ಬೋದು, ಬೆನಿಫಿಟ್ಸ್ ಆಗಿರ್ಬೋದು ಇವರಲ್ಲಿ ಇದೆ, ಈ ಕಪಲ್ಸ್ನಲ್ಲಿ ಇದೆ ಅಂತ ಇವರೆಲ್ಲರೂ ಕೂಡ ಅಭಿಪ್ರಾಯ ಪಟ್ಟಿರೋದನ್ನು ನಾವು ನೋಡ್ತಾ ಹೋಗ್ಬೋದು. ಮುಂದಿನ ಸ್ಲೈಡ್ಗೆ ಹೋಗೋಣ. Gays and lesbians in the United States are struggling to obtain legal recognition of their unions and the right to adopt children or raise their own.
ನಾವು ಹೇಳೋ ಹಾಗೆ ಸ್ಟಿಲ್ ಇನ್ ದ United States, the gays and lesbian are struggling to obtain the legal recognition and also to adopt the children's. ಇಲ್ಲೇನು ಅಂತ ಹೇಳಿದ್ರೆ ಇನ್ನೂ ಕೂಡ ಇವರು ಈ ಒಂದು ಸಲಿಂಗಕಾಮಿಗಳು ಇನ್ನೂ ಕೂಡ ಒಂದು ರೀತಿಯಾದ ಒಂದು ಬಿಕ್ಕಟ್ಟಲ್ಲಿ ಇದ್ದಾರೆ. ಈ ಒಕ್ಕೂಟದ ಕಾನೂನು ಮಾನ್ಯತೆ ಆಗಿರ್ಬೋದು ಮತ್ತು ಮಕ್ಕಳನ್ನು ದತ್ತು ಪಡೆಯುವ ಹಕ್ಕುಗಳಾಗಿರ್ಬೋದು ಪಡೆಯೋದಕ್ಕೆ ಇವರು ಇನ್ನೂ ಕೂಡ ಹೆಣಗಾಡ್ತಾ ಇದ್ದಾರೆ, ಎಲ್ಲಿ ಯುನೈಟೆಡ್ ಸ್ಟೇಟ್ಸ್ನಲ್ಲಿ ಅಂತ ಹೇಳ್ತಾ ಹೋಗ್ಬೋದು. They argue that same-sex marriage would offer benefits, tangible and intangible, that civil unions would not. As of September 2008, Massachusetts and California were the only states where same-sex marriage was legal. ನಾವಿಲ್ಲಿ ಹೇಳೋ ಹಾಗೆ ಸಲಿಂಗಕಾಮಿಗಳು ಅಥವಾ ಸಲಿಂಗ ವಿವಾಹವು ಪ್ರಯೋಜನಗಳನ್ನು ನೀಡುತ್ತದೆ ಎಂದು ಈ ಸಲಿಂಗಕಾಮಿಗಳು ತುಂಬ ವಾದಿಸಿದ್ರು. ಯಾಕೆ ಅಂತ ಹೇಳಿದ್ರೆ ಸಲಿಂಗಕಾಮಿಗಳು ಭಿನ್ನಲಿಂಗ ಸಂಬಂಧಕ್ಕೆ ಹೋಲಿಕೆ ಮಾಡಿಕೊಂಡು ನಾವು ಕೂಡ ಚೆನ್ನಾಗಿ ಬದುಕ್ತೀವಿ, ನಮ್ಮಲ್ಲೂ ಕೂಡ ಅಂಡರ್ಸ್ಟ್ಯಾಂಡಿಂಗ್ ಇದೆ. ಯಾಕೆ ಅಂತ ಹೇಳಿದ್ರೆ ನಮ್ಮ ಅಭಿರುಚಿಗಳಾಗಿರ್ಬೋದು, ನಮ್ಮ ಒಂದು ಪ್ರೀತಿ ವಾತ್ಸಲ್ಯ ಆಗಿರ್ಬೋದು, ಕೌಶಲ್ಯಗಳಾಗಿರ್ಬೋದು, ಇದೆಲ್ಲನೂ ಕೂಡ ಒಂದೇ ರೀತಿಯಾಗಿರೋದ್ರಿಂದ ನಾವು ಇಷ್ಟಪಟ್ಟು ಒಟ್ಟಿಗೆ ಇರೋದ್ರಿಂದ ನಾವು ಕೂಡ ಮದುವೆ ಆಗ್ಬೋದು. ಅಂದರೆ ಸಲಿಂಗ ವಿವಾಹವು ಪ್ರಯೋಜನಕಾರಿಯಾಗಿರುತ್ತೆ, ಇದರಿಂದ ಹೆಲ್ಪ್ಫುಲ್ಲೇ ಆಗುತ್ತೆ. ಯಾಕೆ ಅಂತ ಹೇಳಿದ್ರೆ ಇದು ಭಿನ್ನಲಿಂಗಕ್ಕಿಂತ ನಾವು ಚೆನ್ನಾಗಿದ್ದೀವಿ ಅಂತ ನಾವು ತೋರ್ಪಡೆ ಮಾಡ್ತಾ ಇದ್ವಿ. ಯಾಕಂದರೆ ಇದು ರಿಸರ್ಚೇ ಹೇಳ್ತಾ ಇದೆ, ದೇ ಆರ್ ರಿಯಲಿ ಸ್ಟಿಲ್ ಬೆಟರ್ ಇನ್ ಲಿವಿಂಗ್ ಅಂತ ಹೇಳಿ. ಅದಕ್ಕೋಸ್ಕರ ಇವರು ವಾದಿಸ್ತಾ ಹೋದರು, ಯಾರು ಸಲಿಂಗಕಾಮಿಗಳು ವಾದ ಮಾಡ್ತಾ ಹೋದರು. ಮುಂದಿನ ಇದಕ್ಕೆ ಹೋಗೋಣ, ಸ್ಲೈಡ್ಗೆ ಹೋಗೋಣ. ಕೊಹ್ಯಾಬಿಟೇಷನ್, ಸಹಬಾಳ್ವೆ. Cohabitation is an arrangement where two people are not married but live together. They are often involved in romantic, sexual, intimate relationship on a long-term or permanent basis. Increasingly common in Western countries since the late 20th century, being led by changing social views, especially regarding marriage, gender roles and religion. ಈ ಸಹಬಾಳ್ವೆ ಬಗ್ಗೆ, ಕೊಹ್ಯಾಬಿಟೇಷನ್ ಬಗ್ಗೆ ನಾನು ಹಿಂದಿನ ಸ್ಲೈಡ್ನಲ್ಲೂ ಹೇಳಿದೆ, ಮತ್ತೆ ನಾನು ರಿಪೀಟ್ ಮಾಡ್ತೀನಿ. ಕೊಹ್ಯಾಬಿಟೇಷನ್ ಅನ್ನೋದು ಇಟ್ಸ್ ಅನ್ ಅಗ್ರಿಮೆಂಟ್ ವೇರ್ ಟೂ ಪೀಪಲ್ ಆರ್ ನಾಟ್ ಮ್ಯಾರಿಡ್ ಬಟ್ ಲಿವ್ ಟುಗೆದರ್. ಇದು ಇಬ್ಬರು ಮದುವೆಯಾಗಿಲ್ಲ ಆದರೆ ಒಟ್ಟಿಗೆ ವಾಸಿಸುವ ಒಂದು ವ್ಯವಸ್ಥೆ ಅಂತ ಹೇಳ್ತೀವಿ. ಸಹಬಾಳ್ವೆ ಅನ್ನೋದು ಇಬ್ಬರು ಕಪಲ್ಸ್ ಮದುವೆ ಆಗಿಲ್ಲ ಆದರೆ ಅವರು ಒಟ್ಟಿಗೆ ವಾಸಿಸ್ತಾ ಇದ್ದಾರೆ, ಆ ವ್ಯವಸ್ಥೆನ ನಾವು ಸಹಬಾಳ್ವೆ, ಕೊಹ್ಯಾಬಿಟೇಷನ್ ಅಂತ ಕರಿತಾ ಹೋಗ್ತೀವಿ. ಸೊ ಇವರು ದೀರ್ಘಕಾಲದ ಶಾಶ್ವತ ಆಧಾರದ ಮೇಲೆ ಪ್ರಣಯ ಮತ್ತು ಲೈಂಗಿಕ ಸಂಬಂಧದಲ್ಲಿ ತೊಡಗಿರೋದನ್ನು ಕೂಡ ನಾವು ನೋಡ್ತಾ ಹೋಗ್ಬೋದು. ಈ ರೀತಿಯಾದ ಒಂದು ವ್ಯವಸ್ಥೆ, ಈ ರೀತಿಯಾದ ಒಂದು ಸಂಬಂಧಗಳು 20ನೇ ಶತಮಾನದಲ್ಲಿ ವೆಸ್ಟರ್ನ್ ಕಂಟ್ರೀಸ್ ಅಥವಾ ಪಾಶ್ಚಿಮಾತ್ಯ ದೇಶಗಳಲ್ಲಿ ಹೆಚ್ಚಾಗೋದನ್ನು ಕೂಡ ನಾವು ನೋಡ್ತಾ ಹೋದ್ವಿ. ಯಾಕೆ ಹೆಚ್ಚಾಯಿತು ಅಂತ ಹೇಳಿದ್ರೆ ಒಂದು ಸಮಾಜದ ದೃಷ್ಟಿಕೋನ ಆಗಿರ್ಬೋದು, ಈ ಒಂದು ಕೊಹ್ಯಾಬಿಟೇಷನ್ ಬಗ್ಗೆ ಅಥವಾ ಸಹಬಾಳ್ವೆ ಬಗ್ಗೆ ಒಂದು ರೀತಿಯಾದ ದೃಷ್ಟಿಕೋನ ಬದಲಾಗ್ತಾ ಹೋಯಿತು. ಮದುವೆ ಬಗ್ಗೆ ಆಗಿರ್ಬೋದು ಅಥವಾ ಈ ಒಂದು ಲಿಂಗ ಪಾತ್ರಗಳ ಬಗ್ಗೆ ಮತ್ತು ರಿಲಿಜನ್ ಬಗ್ಗೆ ಸಮಾಜದ ದೃಷ್ಟಿಕೋನ ಬದಲಾದಂತೆ ಈ ಒಂದು ಕೊಹ್ಯಾಬಿಟೇಷನ್ ಅಥವಾ ಸಹಬಾಳ್ವೆ ಅನ್ನೋದು ವಾಸ್ತವಕ್ಕೆ ಬಂತು ಅಂತಲೂ ಕೂಡ ಹೇಳ್ತಾ ಹೋಗ್ಬೋದು. ಮುಂದಿನ ಸ್ಲೈಡ್ಗೆ ಹೋಗೋಣ. More broadly, the term cohabitation can mean any number of people living together. To cohabit in a broad sense means to coexist. The origin of the term comes from the mid-16th century from the Latin cohabitare, from co means together, habitare means dwell. ನಾನು ಹಿಂದಿನ ಸ್ಲೈಡ್ಗಳಲ್ಲಿ ಹೇಳಿರೋ ಹಾಗೆ ಕೊಹ್ಯಾಬಿಟೇಷನ್ ಅನ್ನೋದು ಒಟ್ಟಾರೆ ಒಂದಷ್ಟು ಜನ ಒಟ್ಟಿಗೆ ಇರೋದನ್ನು ನಾವು ಕೊಹ್ಯಾಬಿಟೇಷನ್ ಅಂತ ಹೇಳ್ತಾ ಹೋಗ್ತೀವಿ. ಯಾಕೆ ಅಂತ ಹೇಳಿದ್ರೆ ನೋಡಿ, ಇಲ್ಲಿ ಕೊಹ್ಯಾಬಿಟ್ ಅಂತ ಹೇಳೋದು ಅಂದರೆ ಕೋ ಎಕ್ಸಿಸ್ಟ್ ಅಂತ ಅರ್ಥ, ಸಹಬಾಳ್ವೆ ಅಂತ ಅರ್ಥ. ಈ ಒಂದು ಪದ mid-16th ಸೆಂಚುರಿನಲ್ಲಿ ಲ್ಯಾಟಿನ್ ಟರ್ಮ್ ಕೋಹೆಬೆಟರ್ ಅನ್ನೋ ಒಂದು ಪದದಿಂದ ಬಂದಿದ್ದು. ಇದರ ಅರ್ಥ ಕೋ ಅಂದರೆ ಟುಗೆದರ್, ಒಟ್ಟಿಗೆ, ಹ್ಯಾಬಿಟೇರ್ ಅಂತ ಹೇಳಿದ್ರೆ ಡ್ವೆಲ್, ವಾಸಿಸು ಅಂತ ಅರ್ಥ, ಒಟ್ಟಿಗೆ ವಾಸಿಸು ಅನ್ನೋ ಒಂದು ಅರ್ಥನ ನೀಡ್ತಾ ಹೋಗುತ್ತೆ. ಮತ್ತು ಈ ರೀತಿಯಾದ ಒಂದು ಕೊಹ್ಯಾಬಿಟೇಷನ್ ನಾವು ಹೆಚ್ಚಾಗಿ ನೋಡಿದ್ದು ಪಾಶ್ಚಿಮಾತ್ಯ ದೇಶಗಳಲ್ಲಿ, ನಂತರ ನಮ್ಮ ದೇಶದಲ್ಲಿ ಬಂದಿರೋದನ್ನು ಕೂಡ ನಾವು ನೋಡ್ತಾ ಹೋಗ್ತೀವಿ. Cohabitation is an increasingly common lifestyle in which an unmarried couple involved in a
sexual relationship live together. Its rise in recent decades reflects the explanatory nature of emerging adulthood trend toward postponing marriage. ನಾವಿಲ್ಲಿ ನೋಡೋ ಹಾಗೆ ಈ ಕೊಹ್ಯಾಬಿಟೇಷನ್ ಅನ್ನೋದು ಪಾಶ್ಚಿಮಾತ್ಯ ದೇಶಗಳಿಂದ ಹೆಚ್ಚಾಗಿ ಬಂದಿರೋದಾಗಿದ್ರೂ ಕೂಡ ಇದು ನಮ್ಮ ದೇಶದಲ್ಲೂ ಕೂಡ ಇತ್ತೀಚೆಗೆ ಕಾಲಿಡ್ತಾ ಇದೆ, ಇನ್ಕ್ರೀಸ್ ಆಗ್ತಿದೆ, ಹೆಚ್ಚಾಗ್ತಿರೋದನ್ನು ನಾವು ನೋಡ್ತಾ ಹೋಗ್ಬೋದು. ಈ ಒಂದು ಜೀವನ ಶೈಲಿನ ಈ ಒಂದು ಜೀವನ ಶೈಲಿಯಲ್ಲಿ ಮದುವೆ ಆಗದೇ ಇರುವಂತಹ ದಂಪತಿಗಳು ಒಂದೇ ಮನೆಯಲ್ಲಿ ಒಟ್ಟಿಗೆ ಇರೋದನ್ನು, ಲೈಂಗಿಕ ಸಂಪರ್ಕದಲ್ಲಿ ಇರೋದನ್ನು, ಹೆಚ್ಚು ದಿನಗಳ ಕಾಲ ಇವರು ಲೈಂಗಿಕ ಸಂಪರ್ಕದಲ್ಲಿ ಇರೋದನ್ನು ನಾವು ನೋಡ್ತಾ ಹೋಗ್ಬೋದು. ಆದರೆ ನೆನಪಿಟ್ಕೊಳ್ಳಿ, ದೇ ಆರ್ ನಾಟ್ ಮ್ಯಾರಿಡ್ ಟು ಈಚ್ ಅದರ್. ಮತ್ತು ಇದು ಯೂಶಲಿ ನಾವು ಇದನ್ನು ಹೆಚ್ಚಾಗಿ ನೋಡೋದು ಈ ಒಂದು ಅಡಲ್ಟ್ಹುಡ್ ಸ್ಟೇಜ್ನಲ್ಲಿ, ವಯಸ್ಕಾವಧಿಯಲ್ಲಿ ಈ ರೀತಿಯಾದ ಒಂದು ಜೀವನ ಶೈಲಿನ ಕೊಹ್ಯಾಬಿಟೇಷನ್, ಸಹಬಾಳ್ವೆಯ ಜೀವನ ಶೈಲಿಯನ್ನು ನೋಡೋದು ಹೆಚ್ಚು ಆಗ್ತಾ ಹೋಗುತ್ತೆ. ಇದರ ಜೊತೆಗೆ ಇದು ಯೂಶಲಿ ಪೋಸ್ಟ್ಪೋನ್ ದ ಮ್ಯಾರೇಜ್, ಒಂದು ರೀತಿಯಾಗಿ ಈ ಮದುವೆ ಆಗೋದನ್ನು ಅವರು ಮುಂದೆ ಹಾಕ್ತಾ ಬರ್ತಾರೆ. ಯಾಕೆ ಅಂತ ಹೇಳಿದ್ರೆ, ಹಲವಾರು ಜನಕ್ಕೆ ಅಭಿಪ್ರಾಯ ಏನು ಅಂತ ಹೇಳಿದ್ರೆ, ಮದುವೆಯಾಗಿ ಅದೆಲ್ಲೋ ಒಂದು ಕಡೆ ಬ್ರೇಕಪ್ ಆಗಿ ಡೈವರ್ಸ್ ಆಗೋದಕ್ಕಿಂತ ಸಹಬಾಳ್ವೆಯಿಂದ ಒಟ್ಟಾಗೆ ಇದ್ದು ಯಾವಾಗ ಬೇಕಾದರೂ ಕರಗಾದರೂ ಹೋಗ್ಬೋದು, ಅಥವಾ ಅದು ಮದುವೆಗೆ ಕಾರಣ ಆದರೂ ಆಗುತ್ತೆ, ಅಥವಾ ಉಳಿದ್ರೂ ಉಳಿಯುತ್ತೆ, ಅಥವಾ ಕರಗು ಹೋಗುತ್ತೆ. ಒಟ್ಟು ಏನು ಅಂತ ಹೇಳಿದ್ರೆ, ಇದು ವಿವಾಹವು ವಿಚ್ಛೇದನೆಯಲ್ಲಿ ಕೊನೆಯಾಗದೇನೆ ಒಂದು ರೀತಿಯಾಗಿ ಬೇಕಾದಾಗ ಇದ್ದು ಬ್ರೇಕಪ್ ಆದ್ರೂ ಹೋಗ್ಬೋದು ಅಂತಲೂ ಕೂಡ ಅನಿಸ್ಬೋದು. ಒಟ್ಟಾರೆ ಹೇಳಬೇಕು ಅಂದರೆ, ದೇ ಆರ್ ಜಸ್ಟ್ ಪೋಸ್ಟ್ಪೋನಿಂಗ್ ದ ಮ್ಯಾರೇಜ್. ಈ ಕೊಹ್ಯಾಬಿಟರ್ಸ್ ಅವರು ಪೋಸ್ಟ್ಪೋನ್ ಮಾಡ್ತಾ ಹೋಗ್ತಾರೆ, ಮುಂದಾಗ್ತಾ ಹೋಗ್ತಾರೆ ಮದುವೆಯನ್ನು ಅಂತಲೂ ಕೂಡ ಹೇಳ್ಬೋದು. ಮುಂದಿನ ಸ್ಲೈಡ್ಗೆ ಹೋಗೋಣ. ಟೈಪ್ಸ್ ಆಫ್ cohabitation. Surveys in 14 European countries found wide variation in the probability that a woman will cohabit at least once before age 45. In all countries, the overwhelming majority of cohabiting women have never been married. Cohabitors who do not marry tend to stay together longer in countries where cohabitation is an alternative to marriage than in countries where it usually leads to marriage. ಸೊ ನಾನಿಲ್ಲಿ ಮುಂಚೆನೇ ಹೇಳಿರೋ ಹಾಗೆ 14 ಯುರೋಪಿಯನ್ ಕಂಟ್ರೀಸ್ನಲ್ಲಿ ಈ ಒಂದು ಕೊಹ್ಯಾಬಿಟೇಷನ್ ಅನ್ನೋದು ಹೆಚ್ಚಾಗಿದೆ. ಮತ್ತು ಇವರ ಸಮೀಕ್ಷೆಗಳ ಪ್ರಕಾರ ಯಾವ ಒಂದು ಮಹಿಳೆ 45ಕ್ಕಿಂತ ಹೆಚ್ಚು ವಯಸ್ಸಾಗಿರುತ್ತೆ, ಅವಳು ಜೀವನದಲ್ಲಿ ಒಮ್ಮೆ ಆದ್ರೂ ಕೂಡ ಈ ಒಂದು ಸಹಬಾಳ್ವೆಯ ಸ್ಥಿತಿಗೆ, ಸಹಬಾಳ್ವೆಯ ಒಂದು ಜೀವನದ ವ್ಯವಸ್ಥೆಗೆ ಅವಳು ಒಳಗಾಗೇ ಆಗಿರ್ತಾಳೆ ಅಂತಲೂ ಕೂಡ ಹೇಳ್ತಾ ಹೋಗಿದ್ದಾರೆ. ಅಂದರೆ ಇಟ್ ಈಸ್ ಕಂಪಲ್ಸರಿ ಇನ್ ದ ಸೆನ್ಸ್, ಖಂಡಿತ ಅವರು ಹೋಗಿರ್ತಾರೆ ಈ ಒಂದು ಕೊಹ್ಯಾಬಿಟೇಷನ್ಗೆ, ಈ ಒಂದು ಸಹಬಾಳ್ವೆಗೆ. ಯಾಕೆ ಅಂತ ಹೇಳಿದ್ರೆ, ಅವರು ತೃಪ್ತಿನೇ ಪಡೆಯೋದಕ್ಕೋಸ್ಕರ ಆ ಒಂದು ಜೀವನ ಶೈಲಿನ ಆರಿಸ್ಕೊಂಡಿರ್ತಾರೆ ಅಂತಲೂ ಕೂಡ ಹೇಳ್ತಾ ಹೋಗ್ಬೋದು. ಅದರ ಜೊತೆಗೆ ಇನ್ ಆಲ್ ಕಂಟ್ರೀಸ್ ದ ಓವರ್ವೆಲ್ಮಿಂಗ್ ಮೆಜಾರಿಟಿ ಆಫ್ ದ ಕೊಹ್ಯಾಬಿಟಿಂಗ್ ವಿಮೆನ್ ಹ್ಯಾವ್ ಬಿನ್ ಮ್ಯಾರಿಡ್. ಸುಮಾರು ಜನ ಈ ಯಾರು ಕೊಹ್ಯಾಬಿಟೇಷನ್ ಅಥವಾ ಸಹಬಾಳ್ವೆಯ ಒಂದು ವ್ಯವಸ್ಥೆಯಲ್ಲಿದ್ದರೂ ಅವರು ಮುಂದೆ ಮದುವೆನೂ ಕೂಡ ಆಗಿದ್ದಾರೆ. ಮತ್ತು ಹೆಚ್ಚು ಜನ ಮದುವೆ ಆಗದೇನೂ ಕೂಡ ಉಳ್ಕೊಂಡಿರೋದನ್ನು ನಾವು ನೋಡ್ಬೋದು. ಯಾಕೆ ಅಂತ ಹೇಳಿದ್ರೆ, ಈ ಒಂದು ಕೊಹ್ಯಾಬಿಟೇಷನ್ನ ಅವರು ಸ್ವೀಕೃತ ಮಾಡಿದ್ದಾರೆ. ಹಲವಾರು ದೇಶಗಳಲ್ಲಿ ಅವರು ಸಹಬಾಳ್ವೆಯನ್ನೇ ಒಂದು ರೀತಿಯಾಗಿ ತೃಪ್ತಿಯಾಗಿ ಒಪ್ಕೊಂಡಿದ್ದಾರೆ. ಮದುವೆ ಅನ್ನೋ ಒಂದು ಜಂಜಾಟಕದಲ್ಲಿ ಸಿಲುಕೋದಕ್ಕಿಂತ ಈ ರೀತಿಯಾದ ಒಂದು ಸಹಬಾಳ್ವೆಯ ಒಂದು ಸ್ಥಿತಿ ಅಥವಾ ವ್ಯವಸ್ಥೆ ಅಥವಾ ಜೀವನ ಶೈಲಿ ಅವರು ತುಂಬ ಇಷ್ಟಪಟ್ಟಿದ್ದಾರೆ ಅಂತಲೂ ಕೂಡ ನಾವು ಹೇಳ್ತಾ ಹೋಗ್ಬೋದು. ಮುಂದಿನ ಸ್ಲೈಡ್ಗೆ ಹೋಗೋಣ. Consensual or informal unions have long been accepted as marriage in many countries, especially for low socio-economic status. ಅಂದರೆ ಒಮ್ಮತ ಅಥವಾ ಅನೌಪಚಾರಿಕ ಒಕ್ಕೂಟಗಳ ಪ್ರಕಾರ ಈ ಒಂದು ಕೊಹ್ಯಾಬಿಟೇಷನ್ ಅಥವಾ ಸಹಬಾಳ್ವೆನ ಅವರು ಎಸ್ಪೆಷಲಿ ಕಡಿಮೆ ಸಾಮಾಜಿಕ ಆರ್ಥಿಕ ಸ್ಥಿತಿಯಲ್ಲಿ ಇರೋರಲ್ಲಿ ಅದನ್ನು ಒಪ್ಕೊಂಡಿದ್ದಾರೆ, ಅಕ್ಸೆಪ್ಟ್ ಮಾಡಿದ್ದಾರೆ. ಈ ರೀತಿಯಾದ ಒಂದು ಸಂಬಂಧನ, ಮದುವೆನ ಅವರು ಅಕ್ಸೆಪ್ಟ್ ಮಾಡಿದ್ದಾರೆ ಅಂತಲೂ ಕೂಡ ಹೇಳ್ತಾ ಬರ್ತಾರೆ. ಅದೇ ರೀತಿ ಇನ್ ಸಚ್ ಕಂಟ್ರೀಸ್ cohabiting couples have practically the same legal rights as married couple. In Canada too, cohabitors have gained legal benefits and obligations close to those of married couples. In most Western countries, unmarried couples who cohabit typically intend to marry, and this cohabitation tends to be relatively short.
ನಾವು ನೋಡ್ತಾ ಹೋಗ್ಬೋದು. ಈ ಕೊಹ್ಯಾಬಿಟಿಂಗ್ ಕಪಲ್ಸ್ ಹ್ಯಾವ್ ಪರ್ಟಿಕ್ಯುಲರ್ಲಿ ದ ಸೇಮ್ ಲೀಗಲ್ ರೈಟ್ಸ್ ಆಸ್ ಮ್ಯಾರಿಡ್ ಕಪಲ್ಸ್. ಈಗ ಭಿನ್ನಲಿಂಗ ದಂಪತಿಗಳು ಯಾವ ರೀತಿ ವಾಸಿಸ್ತಾ ಇದ್ದಾರೆ ಅದೇ ರೀತಿ ಇವರು ಒಂದೇ ರೀತಿಯಾದ ಲಿಂಗ ಆಗಿರ್ಬೋದು ಅಥವಾ ಸಲ್ಲಿಂಗ ಸಂಬಂಧದಲ್ಲಿ ಇರುವಂತಹ ದಂಪತಿಗಳಾಗಿರ್ಬೋದು, ಒಂದೇ ರೀತಿಯಾದ ಒಂದು ಕಾನೂನು ಹಕ್ಕುಗಳನ್ನ ಅವರು ಪಡಿತಾ ಇದ್ದಾರೆ. ಅಂದರೆ ವಿವಾಹ ಆದಂಥವರೇನೆ ಈ ಸಹಬಾಳ್ವೆ ದಂಪತಿಗಳು ಅಂತ ನಾವು ಏನು ಹೇಳ್ತೀವಿ, ಇವ್ರುಗಳು ಕಾನೂನು ಹಕ್ಕುಗಳನ್ನ ಎಲ್ಲ ರೀತಿಯಾದ ಕಾನೂನು ಹಕ್ಕುಗಳನ್ನ ಇವರು ಪಡೆದಿರ್ತಾರೆ ಅಂತಲೂ ಕೂಡ ನಾವು ಹೇಳ್ತಾ ಬರ್ತೀವಿ. ಮತ್ತು ಕೆನಡಾದಲ್ಲಿ ಈ ಒಂದು ಸಹಬಾಳ್ವೆ ಅನ್ನೋದಕ್ಕೆ ಒಂದು ಲೀಗಲ್ ಬೆನಿಫಿಟ್ಸ್, ಲೀಗಲ್ ರೈಟ್ಸ್ ಅಥವಾ ಕಾನೂನು ಹಕ್ಕುಗಳು ಕೂಡ ಸಿಕ್ಕಿದೆ ಈ ಮ್ಯಾರಿಡ್ ಕಪಲ್ಸ್ ಥರನೇ ಅಂತಲೂ ಕೂಡ ಹೇಳ್ತಾ ಬರ್ತೀವಿ. ಮತ್ತು ವೆಸ್ಟರ್ನ್ ಕಂಟ್ರೀಸ್ನಲ್ಲಿ ಯಾರು ಈ ಒಂದು ಕೊಹ್ಯಾಬಿಟೇಷನ್ ಅಥವಾ ಸಹಬಾಳ್ವೆಯ ಸ್ಥಿತಿಯಲ್ಲಿ ಒಳಗಾಗಿರ್ತಾರೆ ಅವರು ಮುಂದೆ ಕೂಡ ಅವರು ಮದುವೆನೂ ಕೂಡ ಆಗ್ತಾರೆ, ವಿವಾಹಕ್ಕೆ ಒಳಗಾಗ್ತಾರೆ ಅಂತ ಹೇಳ್ತಾರೆ. ಆದರೆ ಸಮೀಕ್ಷೆಗಳ ಪ್ರಕಾರ ಈ ಒಂದು ಕೊಹ್ಯಾಬಿಟೇಷನ್ ಅನ್ನೋದು ಹೆಚ್ಚು ದಿನ ಉಳಿಯೋದಿಲ್ಲ. ಇದು ಒಂದು ರಿಲೇಟಿವ್ಲಿ ಇಟ್ಸ್ ಎ ಶಾರ್ಟ್ ಪೀರಿಯಡ್. ಅಂದರೆ ಅದು ಸ್ವಲ್ಪ ದಿನಗಳ ಕಾಲ ಉಳಿದು ಅದು ಹೊರಟೋಗುತ್ತೆ, ಅದು ಕಡಿಮೆ ಆಗುತ್ತೆ, ಮಾಸ ಹೋಗುತ್ತೆ, ಬ್ರೇಕಪ್ ಆಗುತ್ತೆ ಅಂತಲೂ ಕೂಡ ಹೇಳ್ತಾ ಹೋಗ್ತಾರೆ. ಮುಂದಿನ ಸ್ಲೈಡ್ಗೆ ಹೋಗೋಣ. Cohabitation in United States. The US or United States analysis appears to be in transition as cohabitation becomes a lifestyle in itself instead of a transition to marriage. The increase in cohabitation in the US has occurred among all racial, ethnic groups and all educational levels. People with less education are more likely to cohabit. More than half of US couples who marry have lived together. About half of cohabiting couples eventually marry, though that proportion has been declining. ನಾವು ಮುಂಚೆನೇ ಹೇಳಿರೋ ಹಾಗೆ US-ನಲ್ಲಿ ಈ ಒಂದು ಸಹಬಾಳ್ವೆಯ ಒಂದು ಸ್ಥಿತಿ ಅಥವಾ ಸಹಬಾಳ್ವೆಯ ಜೀವನ ಶೈಲಿನ ಅವರು ಆರಾಮಾಗಿ ಒಪ್ಕೊಂಡಿದ್ದಾರೆ, ಇದನ್ನು ಅಕ್ಸೆಪ್ಟ್ ಮಾಡಿದ್ದಾರೆ, ಪೂರ್ತಿಯಾಗಿ ಇದನ್ನು ಒಪ್ಕೊಂಡಿದ್ದಾರೆ. ಅನಾಲಿಸಿಸ್ ಪ್ರಕಾರ ಇದನ್ನು ಒಪ್ಕೊಂಡಿದ್ದಾರೆ. ಈ ಒಂದು ಕೊಹ್ಯಾಬಿಟೇಷನ್ ಅನ್ನೋದು ಅಡಲ್ಟ್ಹುಡ್ ಮದುವೆಗೆ ಎಂಟರ್ ಆಗೋದಕ್ಕಿಂತ ಆ ಒಂದು ವಯಸ್ಕಾವಧಿಯ ಅಥವಾ ವಯಸ್ಕರು ಈ ಒಂದು ಸಹಬಾಳ್ವೆಯಲ್ಲಿ ಎಂಟರ್ ಆಗೋದು ಸಹಜ ಅನ್ನೋದನ್ನು ನಾವು ನೋಡ್ತಾ ಹೋಗ್ಬೋದು. ಮತ್ತು ಈ ರೀತಿಯಾದ ಒಂದು ಕೊಹ್ಯಾಬಿಟೇಷನ್ ಅನ್ನೋದು ನಾವು ಎಲ್ಲ ಜನಾಂಗದಲ್ಲಾಗಿರ್ಬೋದು, ಎಲ್ಲ ನೈತಿಕ ಗುಂಪುಗಳಲ್ಲಾಗಿರ್ಬೋದು ನಾವು ಸಹಜವಾಗಿ ನೋಡ್ತಾ ಹೋಗ್ತೀವಿ. ಎಲ್ಲ ಶೈಕ್ಷಣಿಕ ಹಂತದಲ್ಲೂ ಕೂಡ ಈ ಕೊಹ್ಯಾಬಿಟೇಷನ್ ಅನ್ನೋದನ್ನು, ಸಹಬಾಳ್ವೆ ಅನ್ನೋದನ್ನು ನಾವು ನೋಡ್ತಾ ಹೋಗ್ತೀವಿ. ಮತ್ತು ಇನ್ನೊಂದೇನು ಅಂತ ಹೇಳಿದ್ರೆ, ಕೆಲವೊಂದು ಸಮೀಕ್ಷೆಗಳ ಪ್ರಕಾರ ಯಾರಲ್ಲಿ ಈ ಒಂದು ಕೊಹ್ಯಾಬಿಟೇಷನ್ ಸಹಬಾಳ್ವೆ ಅನ್ನೋದು ಹೆಚ್ಚಾಗಿರುತ್ತೆ ಅನ್ನೋದು ಅಂದರೆ ಕಡಿಮೆ ಶಿಕ್ಷಣ ಹೊಂದಿರುವಂತಹ ಈ ಒಂದು ವಯಸ್ಕರಲ್ಲಿ ಕೊಹ್ಯಾಬಿಟೇಷನ್ ಅನ್ನೋದು ಸ್ವಲ್ಪ ಹೆಚ್ಚಾಗಿರುತ್ತೆ. ಕಡಿಮೆ ಶಿಕ್ಷಣ ಹೊಂದಿರುವಂತಹ ವಯಸ್ಕರಲ್ಲಿ ಸಹಬಾಳ್ವೆ ಅನ್ನೋದು ಹೆಚ್ಚಾಗಿರೋದನ್ನು ಕೂಡ ನಾವು ಕಾಣ್ತಾ ಹೋಗ್ತೀವಿ. ಮುಂದಿನ ಸ್ಲೈಡ್ಗೆ ಹೋಗೋಣ. Cohabiting relationship tends to be less satisfying and less stable than marriage. Cohabiting couples who have divergent expectations about the division of household labors are highly likely to break up. Cohabitors who want to marry tend to put off marriages until they feel their economic circumstances will permit it. Cohabitation ಅಥವಾ ಸಹಬಾಳ್ವೆ ಸಂಬಂಧ ಅನ್ನೋದು ಕಡಿಮೆ ತೃಪ್ತಿಕರ ಅಂತ ಹೇಳ್ತಾ ಹೋಗ್ಬೋದು. ಯಾಕೆ ಅಂತ ಹೇಳಿದ್ರೆ ಇದು ಮದುವೆಗಿಂತ ಕಡಿಮೆ ಸ್ಥಿರತೆಯನ್ನು ಹೊಂದಿರುತ್ತದೆ, ಅದಕ್ಕೋಸ್ಕರ ಇದು ಕಡಿಮೆ ತೃಪ್ತಿಯಾಗಿರುತ್ತೆ. ಅಂದರೆ ಮದುವೆಯಾಗಿ ಬಾಳುವಂತಹ ದಂಪತಿಗಳಿಗಿಂತ ಈ ಒಂದು ಸಹಬಾಳ್ವೆ ಅನ್ನೋದು ಕಡಿಮೆ ಸ್ಥಿರತೆಯನ್ನು ಹೊಂದಿರುವಂತಹ ಕಾರಣ ಇದು ಒಂದು ರೀತಿಯಾಗಿ ಕಡಿಮೆ ತೃಪ್ತಿಯನ್ನು ಕೊಡುತ್ತೆ ಅಂತಲೂ ಕೂಡ ಹೇಳ್ತಾ ಹೋಗ್ಬೋದು. ಇದರ ಜೊತೆಗೆ ಈ ಗೃಹ ಸಂಬಂಧಿತ ಕಾರ್ಯಗಳಲ್ಲಿ ವಿಭಜನೆ ನಿರೀಕ್ಷೆಗಳನ್ನು ಹೊಂದಿರುವ ಸಹಬಾಳ್ವೆ ದಂಪತಿಗಳಲ್ಲಿ ಸಂಬಂಧಗಳು ಒಡೆಯುವ ಸಾಧ್ಯತೆಗಳನ್ನು ಕೂಡ ಇರುತ್ತೆ ಅಂತಲೂ ಕೂಡ ಹೇಳ್ಬೋದು. ಮತ್ತೆ ರಿಪೀಟ್ ಮಾಡ್ತೀನಿ, ಈ ಕೊಹ್ಯಾಬಿಟೇಷನ್ ಕಪಲ್ಸ್ ಅಥವಾ ಸಹಬಾಳ್ವೆ ದಂಪತಿಗಳಲ್ಲಿ ಗೃಹ ಸಂಬಂಧಿತ ಕಾರ್ಯಗಳಲ್ಲಿ ವಿಭಜನೆ ನಿರೀಕ್ಷೆಗಳನ್ನು ಹೊಂದಿರುವ ದಂಪತಿಗಳ ಸಂಬಂಧಗಳು ಒಡೆಯುವ ಸಾಧ್ಯತೆ ಹೆಚ್ಚು ಅಂತಲೂ ಕೂಡ ಹೇಳ್ತಾ ಬರ್ಬೋದು. ತುಂಬ ಡಿಫ್ರೆನ್ಸಸ್ ಇದ್ದಾಗ, ಇಬ್ಬರಲ್ಲೂ ಕೂಡ ತುಂಬ ಭಿನ್ನಾಭಿಪ್ರಾಯಗಳಿದ್ದಾಗ, ಡಿಫ್ರೆನ್ಸಸ್ ಇದ್ದಾಗ ಒಂದು ಏನು ಅಂತ ಹೇಳಿದ್ರೆ ಒಂದು ಸಮಾಜದಿಂದ ಅವ್ರಿಗೆ ಆ ರೀತಿಯಾದ ಒಂದು ಸಪೋರ್ಟ್ ಸಿಕ್ಕಿರೋದಿಲ್ಲ, ಸಪೋರ್ಟ್ ಅಂತ ಅನ್ನೋದು ಇರೋದಿಲ್ಲ. ಅವರೇ ಇಚ್ಛೆಯಿಂದ ಇಷ್ಟಪಟ್ಟು ಒಟ್ಟಿಗೆ ಇರೋದ್ರಿಂದ ಅಲ್ಲಿ ಯಾವಾಗ ಒಂದು ಒಡಕು ಬರುತ್ತೆ, ಯಾವಾಗ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬರುತ್ತೆ,
ಮತ್ತು ನೆನ್ಪಿಟ್ಕೊಳ್ಳಿ, ಮದುವೆನೂ ಕೂಡ ಅವರು ಆಗಿರೋದಿಲ್ಲ. ವಿವಾಹ ಆಗದೇ ಇರೋದ್ರ ಕಾರಣ ಅವರು ಸಮಸ್ಯೆಗೆ ಒಳಗಾಗ್ತಾ ಹೋಗ್ಬೋದು, ಅಥವಾ ಆ ಒಂದು ಸಂಬಂಧಗಳು ಕೂಡ ಒಡೆಯುವಂತಹ ಸಾಧ್ಯತೆ ಹೆಚ್ಚಾಗಿ ನಾವು ನೋಡ್ತಾ ಹೋಗ್ಬೋದು. ಇದರ ಜೊತೆಗೆ ಈ ಆರ್ಥಿಕ ಸಂಬಂಧಗಳು ಅದನ್ನು ಅನುಮತಿಸುತ್ತವೆ ಎಂದು ಭಾವಿಸಿದ್ದಾಗ ಮದುವೆ ಕೂಡ ಆಗ್ತಾ ಹೋಗ್ತಾರೆ ಅಂತಲೂ ಕೂಡ ನಾವು ಹೇಳ್ಬೋದು. ಅಂದರೆ ಈ ಒಂದು ಕೊಹ್ಯಾಬಿಟರ್ಸ್ ಯಾವ ರೀತಿ ಅಂತ ಹೇಳಿದ್ರೆ, ಮುಂದೆ ಆರ್ಥಿಕ ಸಂದರ್ಭಗಳಲ್ಲಿ ಈ ಒಂದು ಸಂಬಂಧ ಉಳಿಯುತ್ತೆ, ಇನ್ನೂ ಚೆನ್ನಾಗಾಗುತ್ತೆ ಅಂತ ಅನ್ನಿಸ್ದಾಗ ಅವರಿಗೆ ಮದುವೆ ಕೂಡ ಆಗ್ಬೋದು ಮುಂದಿನ ಜೀವನದಲ್ಲಿ. ಮದುವೆ ದಿ ಮೈಟ್ ಪರ್ಮಿಟ್ ಮ್ಯಾರೇಜ್ ಅಂತಲೂ ಕೂಡ ನಾವು ಹೇಳ್ತಾ ಹೋಗ್ಬೋದು. ಮುಂದಿನ ಸ್ಲೈಡ್ಗೆ ಹೋಗೋಣ. The dissolution of cohabiting relationship is associated with a drop in the household income. Research suggests that cohabiting couples who marry tend to have unhappier marriages and greater likelihood of divorce. Cohabitation patterns and stability vary among racial ethnic groups. The meaning of cohabitation is different for older adults than for young adults. ನಾವು ಮುಂಚೆನೇ ಹೇಳಿರೋ ಹಾಗೆ ಈ ಒಂದು ಕೊಹ್ಯಾಬಿಟೇಷನ್ ಅಥವಾ ಸಹಬಾಳ್ವೆಯ ಸಂಬಂಧಗಳು ಅನ್ನೋದು ಇದು ದಿನ ಕಳೆದಂತೆ ಮಾಸು ಹೋಗುವಂತಹ ಒಂದು ಸಂಬಂಧ ಅಂತಲೂ ಕೂಡ ಹೇಳ್ಬೋದು. ಮತ್ತು ಇನ್ನೊಂದೇನು ಅಂದರೆ, ಈ ಮನೆಯ ಆದಾಯದಲ್ಲಿ ಕುಸಿತ ಉಂಟಾದಾಗ ಈ ಒಂದು ಕೊಹ್ಯಾಬಿಟೇಷನ್ ಅನ್ನೋದು ಅಥವಾ ಈ ಒಂದು ಸಹಬಾಳ್ವೆ ಅನ್ನೋದನ್ನು ಕೂಡ ಕಡಿಮೆ ಆಗ್ತಾ ಹೋಗುತ್ತೆ. ರಿಪೀಟ್ ಮಾಡ್ತೀನಿ, ಮನೆಯ ಆದಾಯದಲ್ಲಿ ಕುಸಿತ ಉಂಟಾದಾಗ, ಇದೆಲ್ಲ ಸಮೀಕ್ಷೆಗಳ ಪ್ರಕಾರ ಹೇಳ್ತಾ ಇರೋದು, ಕುಸಿತ ಉಂಟಾದಾಗ ಸಹಬಾಳ್ವೆ ಅನ್ನೋದನ್ನು ಕೂಡ ಕಡಿಮೆ ಆಗ್ತಾ ಹೋಗುತ್ತೆ, ಸಹಬಾಳ್ವೆ ಡಿಕ್ರೀಸ್ ಆಗ್ತಾ ಹೋಗುತ್ತೆ ಅಂತಲೂ ಕೂಡ ನಾವು ಹೇಳ್ತಾ ಹೋಗ್ಬೋದು. ಮತ್ತು ಇನ್ನೊಂದೇನು ಅಂತ ಹೇಳಿದ್ರೆ, ಕೊಹ್ಯಾಬಿಟೇಷನ್ ಪ್ಯಾಟರ್ನ್ಸ್ ಆ್ಯಂಡ್ ಸ್ಟೆಬಿಲಿಟಿ ವೇರಿ ಅಮಾಂಗ್ ವೇರಿಯಸ್ ಎಥಿಕಲ್ ಆ್ಯಂಡ್ ರೇಷಿಯಲ್ ಗ್ರೂಪ್ಸ್ ಅಂತಲೂ ಕೂಡ ನಾವು ಹೇಳ್ತಾ ಹೋಗ್ತೀವಿ. ಅಂತ ಹೇಳಿದ್ರೆ, ಈ ಒಂದು ಭಿನ್ನ ರೇಷಿಯಲ್ ಆಗಿರ್ಬೋದು ಅಥವಾ ಎಥ್ನಿಕ್ ಗ್ರೂಪ್ ಆಗಿರ್ಬೋದು, ರಿಲಿಜನ್ಸ್ ಆಗಿರ್ಬೋದು, ಈ ಒಂದು ಸಹಬಾಳ್ವೆ ಅನ್ನೋದು ಅವರಿಗೆ ತಕ್ಕ ಹಾಗೆ ಅದು ವೇರಿ ಆಗ್ತಾ ಹೋಗುತ್ತೆ, ಡಿಫರ್ ಆಗ್ತಾ ಹೋಗುತ್ತೆ, ಡಿಫ್ರೆಂಟ್ ಆಗಿರುತ್ತೆ ಅಂತಲೂ ಕೂಡ ಹೇಳ್ತಾ ಹೋಗ್ಬೋದು. ಮತ್ತು ಇನ್ನೊಮ್ಮೆ ನಾವು ನೋಡಬೇಕು ಅಂತ ಹೇಳಿದ್ರೆ, ಈ ಕೊಹ್ಯಾಬಿಟೇಷನ್ ಅನ್ನೋ ಒಂದು ಅರ್ಥ, ಸಹಬಾಳ್ವೆ ಅನ್ನೋ ಒಂದು ಅರ್ಥ ಈ ವಯಸ್ಸಾದವರು ಅಥವಾ ವೃದ್ಧ ದಂಪತಿಗಳಿಗೆ ಮತ್ತು ಈ ಒಂದು ಯುವ ದಂಪತಿಗಳಿಗೆ ಯಾವ ರೀತಿ ಈ ಒಂದು ಕೊಹ್ಯಾಬಿಟೇಷನ್ ನೋಡ್ತಾರೆ ಅನ್ನೋದು ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ. ವೃದ್ಧ ದಂಪತಿಗಳು ಸಹಬಾಳ್ವೆಯನ್ನು ಡಿಫ್ರೆಂಟಾಗಿ ಪರ್ಸೀವ್ ಮಾಡ್ತಾರೆ, ಡಿಫ್ರೆಂಟಾಗಿ ಅವರು ನೋಡ್ತಾರೆ ಅಂತ ಹೇಳ್ಬೋದು, ವಿಭಿನ್ನವಾಗಿ ಅವರು ಗ್ರಹಿಸ್ತಾರೆ ಅಂತ. ಅದೇ ರೀತಿ ಯುವ ದಂಪತಿಗಳು ಈ ಸಹಬಾಳ್ವೆ ಸಂಬಂಧವನ್ನು ಬೇರೆ ರೀತಿ ನೋಡ್ತಾರೆ, ಡಿಫ್ರೆಂಟಾಗಿ ನೋಡ್ತಾರೆ ಅಂತಲೂ ಕೂಡ ಹೇಳ್ಬೋದು. ಏನು ಅಂತ ನೋಡೋಣ ಮುಂದಿನ ಸ್ಲೈಡಲ್ಲಿ. Older couples are more likely to view their relationship as a alternative to marriage. ಅಂತ ಹೇಳಿದ್ರೆ, ವಯಸ್ಸಾದ ದಂಪತಿಗಳು ಸಂಬಂಧವನ್ನು ಮದುವೆಗೆ ಪರ್ಯಾಯವಾಗಿ ನೋಡುತ್ತಾರೆ, ಸಂಬಂಧ ಅನ್ನೋದನ್ನು ಮದುವೆ ಅಂತ ನೋಡ್ತಾ ಹೋಗ್ತಾರೆ. ಅದೇ ರೀತಿ ಯಂಗ್ ಕಪಲ್ಸ್ ಟೆಂಡ್ ಟು ವ್ಯೂ ಕೊಹ್ಯಾಬಿಟೇಷನ್ ಆಸ್ ಅ ಪ್ರಿಫೇಸ್ ಆರ್ ಅನ್ ಇಂಟ್ರೊಡಕ್ಷನ್ ಟು ಮ್ಯಾರೇಜ್. ಹಾಗೆಯೇ ಯುವ ದಂಪತಿಗಳು ಸಹಬಾಳ್ವೆ ಸಂಬಂಧವನ್ನು ವಿವಾಹದ ಪರಿಚಯ ಅಂತ ನೋಡ್ತಾ ಹೋಗ್ತಾರೆ. ಅಂದರೆ ವಿವಾಹ ಅಥವಾ ಮದುವೆ ಆಗೋದಕ್ಕಿಂತ ಮುಂಚೆ ಒಂದು ರೀತಿಯಾದ ಪರಿಚಯ ಏನು, ರಿಲೇಷನ್ಶಿಪ್ ಹೇಗಿರುತ್ತೆ, ಅಥವಾ ಈ ಒಂದು ರಿಲೇಷನ್ಶಿಪ್ ಗಟ್ಟಿಯಾಗಿರುತ್ತಾ, ನಾನು ಇವ್ರ ಜೊತೆಗೆ ನಾನು ವಾಸ ಮಾಡ್ತೀನ, ಬಾಳ್ತೀನ ತುಂಬ ಹೆಚ್ಚು ದಿನಗಳ ಕಾಲ, ನಮ್ಮಲ್ಲಿ ಏನು ಅಡಕು ತೊಡಗುಗಳು ಬರೋದಿಲ್ವ, ಇದನ್ನು ಟೆಸ್ಟ್ ಮಾಡುವಂತಹ ಒಂದು ಸ್ಥಿತಿಗತಿ ಅಂತ ಯಾರು ಈ ಯುವ ದಂಪತಿಗಳು ಹೇಳ್ತಾ ಹೋಗ್ತಾರೆ. ಅದೇ ರೀತಿ cohabitation after divorce is more common than pre-marital cohabitation. ಅಂತ ಹೇಳಿದ್ರೆ, ಈ ವಿಚ್ಛೇದನ ಆದ ನಂತರ ಈ ಒಂದು ಸಹಬಾಳ್ವೆ ಅನ್ನೋದನ್ನು ನಾವು ಹೆಚ್ಚಾಗಿ ನೋಡ್ಬೋದು. ವಿಚ್ಛೇದನ ಆದಮೇಲೆ ಈ ಒಂದು ದಂಪತಿಗಳು ಬೇರೆ ಬೇರೆ ಆದಾಗ ಬೇರೆಯವ್ರ ಜೊತೆ ಅವರು ಈ ರೀತಿಯಾದ ಒಂದು ಸಹಬಾಳ್ವೆ ನಡೆಸೋದು ನೋಡ್ಬೋದು. ಅದೇ ರೀತಿ ಈ ಒಂದು ಪ್ರಿಮ್ಯಾರಿಟಲ್ ಕೊಹ್ಯಾಬಿಟೇಷನ್ ಅದು ಸ್ವಲ್ಪ ಕಡಿಮೆ ಇರುತ್ತೆ. ಮದುವೆ ಆಗೋದಕ್ಕಿಂತ ಮುಂಚೆ ಒಟ್ಟಿಗೆ ಇರೋದಕ್ಕಿಂತ ಈ ಒಂದು ಮದುವೆ ಆದ ನಂತರ ಡೈವರ್ಸ್ ಆದಮೇಲೆ ಸಹಬಾಳ್ವೆ ಅನ್ನೋದು ಹೆಚ್ಚಾಗಿರೋದನ್ನು ಕೂಡ ನಾವು ಕಾಣ್ತಾ ಹೋಗ್ಬೋದು. ಮತ್ತು ಇನ್ನು ಕೆಲವರಿಗೆ ಈ ಒಂದು ಕೊಹ್ಯಾಬಿಟೇಷನ್ ಸಹಬಾಳ್ವೆ ಅನ್ನೋದು ಮದುವೆಗೆ ಒಂದು ದಾರಿ, ಒಂದು ಸೇತುವೆ ಅಂತಲೂ ಕೂಡ ನಾವು ನೋಡ್ತಾ ಹೋಗ್ಬೋದು. ಇಟ್ ಫಂಕ್ಷನ್ಸ್ ಆಸ್ ಅ ಫಾರ್ಮ್ ಆಫ್ ರಿಮ್ಯಾರೇಜ್ ಅಂತಲೂ ಕೂಡ ಹೇಳ್ತಾ ಹೋಗ್ಬೋದು. ಅಥವಾ ಅವರ ಒಂದು ದಂಪತಿನ ಸೆಲೆಕ್ಟ್ ಮಾಡ್ಕೊಳ್ಳುವಂತಹ ಒಂದು ವೇ ಅಥವಾ ಒಂದು ದಾರಿ ಅಂತಲೂ ಕೂಡ ಈ ಒಂದು ಸಹಬಾಳ್ವೆ ದಂಪತಿಗಳು ನೋಡ್ತಾ ಹೋಗ್ತಾರೆ ಅಂತಲೂ ಕೂಡ ನಾವು ಹೇಳ್ತಾ ಹೋಗ್ಬೋದು. ಮುಂದಿನ ಸ್ಲೈಡ್ಗೆ ಹೋಗೋಣ.
ರಿವಿಷನ್ ಕನ್ಕ್ಲೂಡ್ ಮಾಡೋಣ ಸ್ಲೈಡ್ನ. ಪೀಪಲ್ ಮ್ಯಾರಿ ಲೇಟರ್, more people have children outside of marriage and more breakup of their marriages. Gay and lesbian couples tend to be at least as satisfied with the relationship as heterosexual couples, though satisfaction tend to diminish over time. Committed same-sex relationships are hardly distinguishable in quality from committed heterosexual relationship. Cohabitation is an arrangement where two people are not married but live together. Cohabitation relationship tend to be less satisfying and less stable than marriages. Cohabiting couples who have divergent expectations about the division of household labor are highly likely to break up. Cohabitants who want to marry tend to put off marriage until they feel their economic circumstances permit it. ರೆಫರೆನ್ಸ್ ಕೊನೆಯ ಸ್ಲೈಡ್ ಇದು. ಇಲ್ಲಿವರೆಗೂ ನಾವು ನಾನ್ ಮ್ಯಾರೈಟಲ್ ಲೈಫ್ ಸ್ಟೈಲ್, ಅದರಲ್ಲೂ ಕೂಡ ಗೇ ಆ್ಯಂಡ್ ಲೆಸ್ಬಿಯನ್ ರಿಲೇಷನ್ಶಿಪ್ ಮತ್ತು ಕೋಹ್ಯಾಬಿಟೇಷನ್ ಬಗ್ಗೆ ತಿಳ್ಕೊಂಡಿದ್ದೀವಿ. ವೈವಾಹಿಕವಲ್ಲದ ಜೀವನ ಶೈಲಿ, ಅದರಲ್ಲಿ ಸಲಿಂಗಕಾಮಿ ಸಂಬಂಧಗಳು ಮತ್ತು ಸಹಬಾಳ್ವೆ ಬಗ್ಗೆ ಹೆಚ್ಚಾಗಿ ತಿಳ್ಕೊಂಡಿದ್ದೀನಿ. ಇಲ್ಲಿಗೆ ಈ ಒಂದು ಪೂರ್ವ ವಯಸ್ಕಾವಧಿಯ 10 ಸೆಷನ್ಸ್ ಮುಗ್ದಿದೆ. ಅಂದರೆ ಪೂರ್ವ ವಯಸ್ಕಾವಧಿಯ ಒಂದು ಫುಲ್ ಚಾಪ್ಟರ್ ಮುಕ್ತಾಯ ಆಗಿದೆ. ಇನ್ನು ಮುಂದಿನ ಚಾಪ್ಟರ್ಗೆ, ಮುಂದಿನ ಸ್ಲೈಡ್ಗೆ ಹೋಗೋಣ. ಇಷ್ಟು ನಿಮಗೆ ಅರ್ಥ ಆಗಿದೆ ಅಂತ ಭಾವಿಸಿದ್ದೀನಿ. ಧನ್ಯವಾದಗಳು ವಿದ್ಯಾರ್ಥಿಗಳೇ.